ಓಕೆ, ಸೀಕ್ರೆಟ್ಸ್ ಆಫ್ ಟೀಮ್ ಬಿಲ್ಡಿಂಗ್ ಅಂತ ತಿಳ್ಕೊಂಡು ಇದು ನಮ್ದು ಟಾಪಿಕ್ ಅದ ಇವತ್ತಿಂದು. ಈಗ ನಾನು ಟ್ರೈನಿಂಗ್ ಸ್ಟಾರ್ಟ್ ಮಾಡ್ಲಿಕತ್ತೇನೆ. ಸೊ ನೆಕ್ಸ್ಟ್ ನಾವು ಈಗ ವಾಟ್ ಈಸ್ ದಿಸ್ ಟ್ರೈನಿಂಗ್ ಕ್ಯಾನ್ ಡೂ ಫಾರ್ ಯು? ಈ ಟ್ರೈನಿಂಗ್ ನಿಂದ ನಿಮಗ ಯಾವ ರೀತಿ ಸಪೋರ್ಟ್ ಸಿಗ್ತದ ಅಂಬೋದ್ರ ಬಗ್ಗೆ ನಾನು ಇಲ್ಲೊಂದು ಸ್ವಲ್ಪ ಬರ್ದಿದ್ದೇನೆ. ಏನಂದ್ರೆ ಈಗ ನಾವು ಫಸ್ಟ್ ಏನ್ ಹೇಳೋದಂದ್ರ ದ ವಿಲ್ ಟು ವಿನ್ ಈಸ್ ಇಂಪಾರ್ಟೆಂಟ್, ಬಟ್ ದ ವಿಲ್ ಟು ಪ್ರಿಪೇರ್ ಈಸ್ ವೈಟಲ್. ನಾವು ಯಾವುದೇ ಗೇಮ್ ಆಡ್ಲಿ ಅದ್ರೊಳಗ ನಾವು ಗೆಲ್ಲಬೇಕು ಅಂಬೋದು ಬಹಳ ಮಹತ್ವದ್ದು. ಆದ್ರ ಅದನ್ನ ಪ್ರಿಪರೇಷನ್ ಮಾಡೋದು ಏನಿರ್ತದಲ್ಲ ಅದು ಬಹಳ ವೈಟಲ್ ಅದ, ಇಂಪಾರ್ಟೆಂಟ್ ಅದ. ಈಗ ಒಲಿಂಪಿಕ್ ಗೆಲ್ಬೇಕು ಅಂತಂದ್ರ ಅಲ್ಲಿ ಎಷ್ಟೊಂದು ಪ್ರಿಪರೇಷನ್ ಬೇಕಾಗ್ತದ, ಅಂದಾಗನ ಅಲ್ಲಿ ಗೆಲ್ಲಿಕ್ ಸಾಧ್ಯ ಆಗ್ತದ. ಅದಕ್ಕೆ ನಾವು ಇವು ಮುಖ್ಯವಾಗಿ ಇವ್ ಯಾಕೆ ಹೇಳಿಕತೇನಿ ಅಂತಂದ್ರ ನಿಮ್ದು ಅಬ್ಜೆಕ್ಷನ್ ಹ್ಯಾಂಡ್ಲಿಂಗ್ ಏನ್ ಮಾಡೋದು ಪ್ರಸಂಗ ಬರ್ತದ ಪ್ರಾಸ್ಪೆಕ್ಟ್ಸ್ ಸಂಗಡ. ಅವಾಗ ಪ್ರಾಸ್ಪೆಕ್ಟ್ಸ್ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಿರ್ತಾರ. ಅವಾಗ ಅವ್ರ ಅವನ್ ಹ್ಯಾಂಡಲ್ ಮಾಡ್ಬೇಕು ಏನ್ ಅನ್ನೋದು ಗುರುತಾಗಂಗಿಲ್ಲ. ಇದನ್ನ ಯಾವ ರೀತಿ ಮಾತು ಹಿಯರ್ ಒಮ್ಮೊಮ್ಮೆ ತಗೊಂಬಂಗಿಲ್ಲ. ಯಾಕಂದ್ರೆ ಮೋಸ್ಟ್ ಆಫ್ ದ ಟೈಮ್ ತಗೊಂಬಂಗಿಲ್ಲ. ಯಾಕಂದ್ರೆ ಉಪದೇಶ ಅಂಬುದು ಏನದಲ್ಲ ಅದು ಕೆಲವ್ರಿಗೆ ಲೈಕ್ ಆಗ್ತದ, ಕೆಲವ್ರಿಗೆ ಲೈಕ್ ಆಗಂಗಿಲ್ಲ. ಭಾಳ ಜನರಿಗೆ ಅಷ್ಟೊಂದು ಲೈಕ್ ಆಗಂಗಿಲ್ಲ. ಹಿಂಗಾಗಿ ಅವರು ಅದನ್ನ ತಗೊಳಿಕ್ಕೆ ಹೋಗಂಗಿಲ್ಲ. ಅದಕ್ಕೆ ನಾವೇನ್ ಮಾಡ್ಬೇಕು, ಅವ್ರ ಬಾಯಿಂದನ ಅದು ಬರೋ ಹಂಗ ಮಾಡ್ಬೇಕು ನಾವು. ಅದು ಸ್ಕಿಲ್, ಅದು ಓವರ್ ನೈಟ್ ಬರಂಗಿಲ್ಲ. ಬಟ್ ಆ ಡೈರೆಕ್ಷನ್ ಒಳಗ ನಾವು ಮುಂದುವರಿಬೇಕಾಗ್ತದೆ. ಅಂದ್ರೆ ಪ್ರಶ್ನೆ ನಾವು ಅವ್ರಿಗೆ ಒಂದು ಪ್ರಶ್ನೆ ಕೇಳ್ಬೇಕು ಸ್ಟಾರ್ಟಿಂಗ್. ಏನಪ್ಪಾ ಅಂತಂದ್ರೆ ಮೇ ಐ ಆಸ್ಕ್ ಯು ಎ ಕ್ವಶನ್ ಅಂದ್ರೇನು, ನಾನು ನಿಮಗ ಒಂದು ಪ್ರಶ್ನೆ ಕೇಳಬಹುದ ಹೆಂಗ ಅಂತ ಕೇಳೋದು. ಅವಾಗ ಅವರು 99% ಯಾ 100% ಓಕೆ ಆಸ್ಕ್ ಮಿ ದ ಕ್ವಶನ್ ಅಂತನ ಉತ್ತರ ಬರ್ತದೆ. ಆವಾಗ ನಾವು ಒಂದೊಂದು ಅವರಿಗೆ ಪ್ರಶ್ನೆ ಕೇಳ್ಕೊತ ಹೋಗ್ಬೇಕು. ಅದ್ರೊಳಗೆ ಏನಾಗ್ತದೆ, ನೋ ಯುವರ್ ಪ್ರಾಸ್ಪೆಕ್ಟ್ ಅಂತ ಅವನ್ ಪ್ರಾಸ್ಪೆಕ್ಟ್ ಬಗ್ಗೆನ ನಾವು ತಿಳ್ಕೋಬೇಕು. ಮತ್ತೆ ನಮ್ದು ಪ್ರಶ್ನೆ ಹೆಂಗಿರ್ಬೇಕಲ್ಲ, ಅವ ಎಸ್ 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 ಅನ್ಕೋತ ಹೋಗಿರ್ಬೇಕು. ಸೊ ಅದೊಂದು ಸ್ಕಿಲ್. ಅದು ನಾವು ಡೆವಲಪ್ ಮಾಡ್ಕೊಂಡ್ವಿ ಅಂದ್ರೆ ನ್ಯಾಚುರಲಿ ನಮ್ದು ಕೆಲಸ ಆಗೇ ಆಗ್ತದೆ. ಸೊ ಅವರು ನಮ್ ಟೀಮ್ ಜಾಯಿನ್ ಆಗ್ತಾರೆ ಮತ್ತು ನಿಮ್ದು ಟೀಮು ಬೆಳೀತದೆ. ಆಮೇಲೆ ನೆಕ್ಸ್ಟ್ ಪಾಯಿಂಟ್ ನಾಗ ಏನ್ ಹೇಳೀನಿ, ಬೈ ಇಂಟರ್ನಲೈಸಿಂಗ್ ಅಂಡ್ ಮಾಸ್ಟರಿಂಗ್ ದ ಕ್ವಶನ್ಸ್, phrases and expressions provided in this training, you will be able to build your team. So ಇವೇನ್ ಕ್ವಶನ್ಸ್ ಇವೇನ್ ಅವಲ್ರಿ, ಇವನ್ನ ನೀವು ಮೆಮೊರೈಸ್ ಮಾಡಿ ಇಟ್ಕೊಂಡ್ರು ಚಿಂತಿಲ್ಲ, ಮ್ಯಾಲಿನ ಮೇಲೆ ಉಪಯೋಗಿಸಿದ್ರು ಚಿಂತಿಲ್ಲ. ಆಮೇಲೆ ಈ ಬಹಳ ಇಂಪಾರ್ಟೆಂಟ್ ಅವ ಇವು. ಒಂದೊಂದು ನೀವು ಹೇಳಿದ್ರೆ ಆ ಮನುಷ್ಯನಿಗೆ ಅದು ವಿಚಾರ ಮಾಡ್ಲಿಕ್ಕೆ ಹಸ್ತದ, ಪ್ರಾಸ್ಪೆಕ್ಟ್ಗೆ ವಿಚಾರ ಮಾಡ್ಲಿಕ್ಕೆ ಹಸ್ತದ. ಅದು ಯಾವಾಗ ಪ್ರಾಸ್ಪೆಕ್ಟ್ ವಿಚಾರ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನಲ್ಲ ತನ್ನಷ್ಟಕ್ಕೆ ತಾನ, ಅವಾಗ ವಿಚಾರ ಮಾಡಿ ಅವ ಏನ್ ಹೇಳ್ತಾನಲ್ಲ ಅವಾಗ ಅದೇನಾಗ್ತದೆ, ಅದು ಅವನದು ಐಡಿಯಾ, ಅವನದು ಒಪಿನಿಯನ್. ಹಿಂಗಾಗಿ ಅದಕ್ಕೆ ಬಹಳ ವ್ಯಾಲ್ಯೂ, ಅದು ಅವನಿಗೆ ಫ್ಯಾಕ್ಟ್. ಆದ್ರೆ ನಾವ್ ಅದ ವಿಷಯನ ನಾವು ಅವನಿಗೆ ಹೇಳಿದ್ರೆ ಅದು ಅವನಿಗೆ ಫ್ಯಾಕ್ಟ್ ಅನ್ಸಂಗಿಲ್ಲ. ಅದೇನ ಅನಿಸ್ತದ, ಇದೊಂದು ಉಪದೇಶ. ಅವ್ ತಗೋಬಹುದು, ತಗೊಳಿಕ್ಕಿಲ್ಲ. ಒಮ್ಮೊಮ್ಮೆ ಮನಸ್ನಾಗ ಅನ್ಕೋತಾರ ಇವೇನ್ ನನಗೆ ಹೇಳ್ಕೊಡ್ತಾನ, ನನಗೆಲ್ಲ ಗೊತ್ತದ ಅಂತ. ಅದಕ್ಕೆ ನಾವೇನ್ ಮಾಡೋದು, ಪ್ರಶ್ನೆ ಕೇಳೋದು. ಪ್ರಶ್ನೆ ಕೇಳಿ 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 ಅವನ ಬಾಯಿಂದನ ಹೊರಡಿಸೋದು ಏನು ಅವನಿಗೆ ಬೇಕು ಅಂಬೋದನ್ನ. ಅಂದಾಗನ ನಾವು ಈ ಒಂದು ಪ್ರಾಜೆಕ್ಟ್ನೊಳಗ ಸಕ್ಸಸ್ ಸಿಗ್ತದೆ. ನಮ್ದು ಸಕ್ಸಸ್ ರೇಟು ಹೆಚ್ಚಾಕೋತ ಹೋಗ್ತದೆ. ಇವು ಕ್ವಶನ್ಸ್ಗೆಲ್ಲ ನೀವು ಇವೇನ್ ಮಾಸ್ಟರಿಂಗ್ ಕ್ವಶನ್ಸ್ ಅಂತದ,
provide the prospects with the information that will intrigue and excite them. ನೀವೇನು ಅವನ ಸಂಗ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡ್ತಿರಲ್ಲ, ಈ ರೀತಿ ಪ್ರಶ್ನೆಗಳನ್ನ ನೀವು ಕೇಳ್ಬೇಕಲ್ಲ, ಅವನಿಗೆ ಅದು ಕುತೂಹಲ ಅನಿಸ್ಬೇಕು, ಮತ್ ಜಿಜ್ಞಾಸೆ ಒಂದು ಕುತೂಹಲ ಹುಟ್ಟಬೇಕು ಅವನಲ್ಲೇ. ಇದೇನು ಅದಪ್ಪ ಅಂತ ಸಮಥಿಂಗ್ ನ್ಯೂ ವಿಚಾರ ಮಾಡ್ಲಿಕ್ಕೆ ಹಚ್ಬೇಕು. ಅದು ಅಂದಾಗನ ಅವ ಇದಕ್ ಬಗ್ಗೆ ಒಂದೇನೋ ಇದು ಸಮಥಿಂಗ್ ಡಿಫ್ರೆಂಟ್ ಅದ ಅಂತಿಕೊಂಡು ಅವ ಅನ್ಕೊಂಡು ಇದ್ರ ನಮ್ಮ ಗ್ರೂಪ್ನಾಗ ಬರ್ತಾನ, ನಮ್ ಟೀಮ್ನಾಗ. ಹ್ಯಾಂಡಲ್ ಅಬ್ಜೆಕ್ಷನ್ಸ್ ವಿತ್ ಕಾನ್ಫಿಡೆನ್ಸ್. ಇವಾಗೆಲ್ಲ ಎಲ್ಲಾ ಅಬ್ಜೆಕ್ಷನ್ಸ್ ಬರೋದ, ನಾನಾ ತರದ ಅಬ್ಜೆಕ್ಷನ್ಸ್ ಬರ್ತಾವು ಈ ಒಂದು ಪ್ರಾಜೆಕ್ಟ್ನೊಳಗ. ನಮಗ ಕಾನ್ಫಿಡೆಂಟ್ಲಿ ಅವನ್ನ ಹ್ಯಾಂಡಲ್ ಮಾಡೋದು ಬಹಳ ಅವಶ್ಯಕತೆ ಅದ. ಆಮೇಲೆ ಸುಳ್ಳು ಹೇಳುವಂಗಿಲ್ಲ. ಯಾವುದೇ ಟೈಮ್ನಲ್ಲಿ ಏನು ಆನ್ಸರ್ ಗೊತ್ತಿಲ್ಲ ಅಂದ್ರೆ ಹೇಳೋದು, ನಮ್ಮ ಮೆಂಟರ್ ಇದ್ದಾರ ಅವ್ರನ್ನ ಚೆಕ್ ಮಾಡಿ ಹೇಳ್ತೇನೆ, ಹಿಂಗೆಲ್ಲ ನೀವು ಹೇಳ್ಬೋದು. ಮೇಕ್ ದ ನ್ಯೂ ಕಾಂಟ್ಯಾಕ್ಟ್ಸ್ ಎಫರ್ಟ್ಲೆಸ್ಲಿ. ಇದು ನಮ್ದು ಟ್ರೈನಿಂಗ್ ನೀವು ತಗೊಂಬೋದ್ರಿಂದ ನಿಮ್ಗ ಕಾಂಟ್ಯಾಕ್ಟ್ಸ್ ಗಳನ್ನ ಎಫರ್ಟ್ ಇಲ್ದನೆ ಸರಳ ರೀತಿಯಿಂದ ನೀವು ಕಾಂಟ್ಯಾಕ್ಟ್ ಬೆಳೆಸಿಕೊಂಡು, ಹೊಸ ಹೊಸ ಕಾಂಟ್ಯಾಕ್ಟ್ಸ್ ಗಳನ್ನ ಬೆಳೆಸಿಕೊಂಡು, ಅವ್ರಿಗೆ ನಾವು ಸ್ಟ್ರೇಂಜರ್ಸ್ ಅಂತೇವಿ, ಯಾಕಂದ್ರೆ ಸ್ಟಾರ್ಟಿಂಗ್ ನಮಗ ಅಷ್ಟು ಪರಿಚಯ ಇರಂಗಿಲ್ಲ. ಸೊ ಅವ್ರ ಸಂಗ ಪರಿಚಯ ಮಾಡ್ಕೊಂಡು ನಾವು ಮುಂದುವರಿಬಹುದು. ಉದಾಹರಣೆಗೆ ನಾನು ಇಲ್ಲಿಂದ ಬಾಗಲಕೋಟೆಗೆ ಹೋಗ್ಬೇಕಾದ್ರೆ ಮೊನ್ನೆ ಎಮರ್ಜೆನ್ಸಿ ಸಿಚುವೇಶನ್ ಬಂದಿತ್ತು. ಹಿಂಗಾಗಿ ನಾವು ಇನೋವಾ ಮಾಡ್ಕೊಂಡು ನಾವು ಮತ್ತು ನಮ್ದು ಬ್ರದರ್ ಇನ್ ಲಾ ಫ್ಯಾಮಿಲಿ ನಾವು ಇಲ್ಲಿಂದ ಬಾಗಲಕೋಟೆಗೆ ಹೋದ್ವಿ. ಸೊ ಅವಾಗ ಆ ಇನೋವಾದೇನು ಡ್ರೈವರ್ ಇದ್ದಾನ, ಹಿ ಈಸ್ ಆಕ್ಚುಲಿ ಓನರ್ ಆಲ್ಸೋ. ಸೊ ನಾನೇನ್ ಮಾಡಿದೆ, ಅವನಿಗೆ ಇದು ಮಾಡಿದೆ, ಅವ ಸ್ಟ್ರೇಂಜರ್, ನನಗೆ ಮೊದ್ಲಿಂದ ಪರಿಚಯ ಇರ್ಲಿಲ್ಲ, ಫಸ್ಟ್ ಟೈಮ್ ಭೇಟಿ ಆಗಿದ್ದು. ನಾ ಅನ್ಕೊಂಡೆ ಫಾರ್ ಮೀ ಹಿ ಈಸ್ ಎ ಪ್ರಾಸ್ಪೆಕ್ಟ್, ಇವನ್ ಸಂಗ ಮಾತಾಡ್ತೀನಿ, ಇವ್ರು ಜಾಯಿನ್ ಆಗೇ ಆಗ್ತಾರ. ಯಾಕಂದ್ರೆ ನಮ್ದು ಪ್ರಾಜೆಕ್ಟ್ ಇಷ್ಟು ಪವರ್ಫುಲ್ ಅದ ಅಂತಿಕೊಂಡು ನನಗೆ ಗುರ್ತಿತ್ತು. ನಾನು ಅವ್ರಿಗೆ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಮತ್ತ ಹಿಂಗ ಅದು ಏನ್ ನಮ್ಗೆ ಟ್ರೈನಿಂಗ್ ಸಿಕ್ಕದ ಆ ಪ್ರಕಾರ. ಅವಾಗ ಅವರು ತಾವು ಶೇರ್ ಮಾಡ್ಕೊಂಡ್ರು ನನಗ ಎಷ್ಟೋ ಒಂದು 18 ಲಕ್ಷ ರೂಪಾಯಿನೋ ಏನೋ ಇದನ್ನ ತಗೊಂಡಾರಂತ ಲೋನು. ಅದೇನೋ ಈಗ ತುಂಬ್ಲಿಕ್ಕೆ ಒಂದ್ ಸ್ವಲ್ಪ ಕಷ್ಟ ಆಗ್ಯದ, ಹಿಂಗೆಲ್ಲ ಅಂತ ಹೇಳಿದ್ರು. ಅವಾಗ ನಾನು ಅವ್ರಿಗೆ ಇದನ್ನ ಪ್ರಪೋಸ್ ಮಾಡಿದೆ, ಹಿಂಗೊಂದು ಅಪರ್ಚುನಿಟಿ ಅದ ನೋಡ್ರಪ್ಪ, ನೀವು ನಮ್ ಟೀಮ್ನಾಗ ಬಂದ್ರೆ ನೀವೆಲ್ಲ ಆಗ್ಬೋದು ಅಂತ. ಸೊ ಅದ್ ಹೇಳಿಂದ ಅವ್ರು ಒಪ್ಪಿದ್ರು. ಹಿಂಗ ನೀವು ಸ್ಟ್ರೇಂಜರ್ಸ್ ಸಹಿತ ನೀವು ನಿಮ್ ಟೀಮ್ನೊಳಗೆ ಹಾಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಮತ್ ಸಾರ್ಟ್ ದ ರಿಯಲ್ ಪ್ರಾಸ್ಪೆಕ್ಟ್ಸ್ ಫ್ರಮ್ ದ ಪ್ರಿಟೆಂಡರ್ಸ್. ಕೆಲವ್ರು ಏನ್ ಮಾಡ್ತಾರ, ನಾಟಕ ಮಾಡ್ತಾರ, ಆಗ್ತೀವಿ ನೋಡೋಣ ಹಾಂಗ ಹಿಂಗ. ನಾವು ಅವ್ರಿಂದ ಬೆನ್ ಹಚ್ಬಿಟ್ರೆ ನಮ್ದು ಭಯಂಕರ ಟೈಮ್ ವೇಸ್ಟ್ ಆಗ್ಬಿಡ್ತದ. ಅದಕ್ಕೆ ಅವ ರಿಯಲಿ ಪ್ರಾಸ್ಪೆಕ್ಟ್ ಇದ್ದಾನೋ ಅಥವಾ ನಾಟಕ ಮಾಡ್ಲಿಕ್ಕತ್ತಾನೋ ಅದನ್ನ ನಾವು ತಿಳ್ಕೊಬಹುದು, ಈ ಟ್ರೈನಿಂಗ್ ನಿಂದ ಗುರ್ತಾಗ್ತದ. ಅವಾಗ ನಾವು ಪ್ರಿಟೆಂಡರ್ಸ್ ಅನ್ನ ಕಾಂಟ್ಯಾಕ್ಟ್ ಮಾಡೋದು ಬಂದ್ ಮಾಡಿ, ಯಾಕಂದ್ರೆ ಟೈಮ್ ವೇಸ್ಟ್ ಆಗ್ತದೆ ನಮ್ದು. ಅವ್ನು ಜಾಯ್ನ್ ಆಗೋ ಇಲ್ಲ, ಅವ ಬಿಡ್ಬೇಕಾಗ್ತದ. ಆಮೇಲೆ ಮೋಟಿವೇಟ್ ಅಂಡ್ ಟ್ರೈನ್ ಯುವರ್ ನ್ಯೂ ಡಿಸ್ಟ್ರಿಬ್ಯೂಟರ್ಸ್. ಯಾಕಂದ್ರೆ ನಿಮ್ದು ಈಗ ಟೀಮ್ ಡೆವಲಪ್ ಆಗ್ತದ. ನಿಮ್ದು ಟೀಮ್ ಡೆವಲಪ್ ಆಗಿಂದ ನೀವು ಅವ್ರಿಗೆ ಟ್ರೈನಿಂಗ್ ಕೊಡಬೇಕಾಗ್ತದ, ಮತ್ತೆ ನೀವು ಅವ್ರನ್ನ ಬೆಳೆಸ್ಬೇಕಾಗ್ತದ. ಇದೆಲ್ಲ ಮಾಡ್ಲಿಕ್ಕೆ ನಿಮ್ಮಲ್ಲಿ ಒಂದು ಎಬಿಲಿಟಿ, ಸಾಮರ್ಥ್ಯ ಬೆಳೆಸ್ಕೋಬೇಕಾಗ್ತದ. ಅದು ಇಲ್ಲೇ ಸಾಧ್ಯ ಅದ. ಕಾಮನ್ಲಿ ಯೂಸ್ಡ್ ಫ್ರೇಸಸ್ ಅಂದ್ರೆ ಈಗ ಒಂದ್ ಹೇಳ್ತೇನೆ ನಿಮ್ಗೆ, ಇಂಚ್ ಬೈ ಇಂಚ್ ಎನಿಥಿಂಗ್ ಇಸ್ ಇಂಚ್, ಯಾರ್ಡ್ ಬೈ ಯಾರ್ಡ್ ಎವ್ರಿಥಿಂಗ್ ಇಸ್ ಟು ಹಾರ್ಡ್. ಇದು ಒಂದು ಇದು ನಾವು ಪ್ರಾಸ್ಪೆಕ್ಟಿಂಗ್ ಮಾಡೋ ಮುಂದೆ ಇದನ್ನ ಉಪಯೋಗಿಸ್ಬೋದು. ಇದನ್ನ ನಾವು ಒಂದು ಕ್ವಶನ್ ಮಾರ್ಕ್ ತರ ಹೇಳ್ಬೇಕು. ಅಂದ್ರೆ ಏನಾಗ್ತದ, ಅವ್ ಎಸ್ ಅಂತಾನ ಅಂದ್ರೆ ಹೆಂಗ, ಈಗ ಈ ಸೆಂಟೆನ್ಸ್ ಹೇಳಿದ ಇಸ್ಂಟ್ ಇಟ್ ಅಂತ ಹಿಂಗೂ ಕೇಳ್ಬಹುದು. ಸೊ ಇಸ್ ಇಟ್ ದಟ್ ಇಂಚ್ ಬೈ ಇಂಚ್ ಎನಿಥಿಂಗ್ ಇಸ್ ಇಂಚ್ ಅಂಡ್ ಯಾರ್ಡ್ ಬೈ ಯಾರ್ಡ್ ಎವ್ರಿಥಿಂಗ್ ಇಸ್ ಟು ಹಾರ್ಡ್, ಹಿಂಗೂ ಕೇಳ್ಬಹುದು. ಸೊ ಇಟ್ ಇಸ್ ಕ್ವಶನ್ ಮಾರ್ಕ್ ಇರೋದ್ರಿಂದ ಏನಾಗ್ತದ, ಇವು ಅವ್ರು ಅಗ್ರಿ ಆಗ್ತಾರೆ, ಎಸ್ 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 ಅನ್ಕೋತ ಬರ್ತಾರ. ಆಮೇಲೆ ಅವರು ಸೈನ್ ಅಪ್ ಆಗ್ಬಿಡ್ತಾರ, ನಮ್ ಟೀಮ್ನಾಗ ಬಂದ್ ಬಿಡ್ತಾರ. ಸೊ ಹನಿ ಹನಿ ಕೂಡಿದ್ರೆ ಹಳ್ಳ, ತೆನಿ ತೆನಿ ಕೂಡಿದ್ರೆ ಕಣಜ ಅಂತಿಕೊಂಡು ನಾವು ಕನ್ನಡದಾಗ ಹೇಳ್ತೇವೆ. ಹಂಗ ಇವು ಕೆಲವೊಂದು ಇವು ಏನ್ ಫ್ರೇಸಸ್ ಇರ್ತಾವಲ್ಲ, ಇವು ಸರಿಯಾದ ಟೈಮಿಗೆ ಉಪಯೋಗಿಸಿದ್ರೆ ನಾವೇನ್ ಅವ್ರಿಗೆ ಕಮ್ಯುನಿಕೇಟ್ ಮಾಡೋದು ಇರ್ತದಲ್ಲ, ಅದು ಇಫೆಕ್ಟಿವ್ಲಿ ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ನಮ್ದು ಕೆಲಸ ಆಗ್ತದೆ.
ಸೊ ಇದ್ರ ಬಗ್ಗೆ ನೀವೇನಾದ್ರೂ ಒಂದು ನಿಮ್ಮ ಪರ್ಸನಲ್ ಲೈಫ್ನೊಳಗಿಂದ ಅನುಭವ ಹೇಳ್ತಿದ್ರೆ ಈಗ ಹೇಳ್ಬೋದು. ಅಂದ್ರೆ ಏನು, ಇಂಚ್ ಬೈ ಇಂಚ್ ಎನಿಥಿಂಗ್ ಇಸ್ ಸಿಂಚ್, ಯಾರ್ಡ್ ಬೈ ಯಾರ್ಡ್ ಎವ್ರಿಥಿಂಗ್ ಈಸ್ ಟೂ ಹಾರ್ಡ್. ನಾ ಇನ್ನೊಂದು ಎಕ್ಸಾಂಪಲ್ ಕೊಡ್ಬೇಕು ಅಂದ್ರೆ, ನಮ್ದೀಗ ಸ್ಕೂಲ್ ಆಯ್ತು ಕಾಲೇಜ್ ಆಯ್ತು ಸ್ಟಾರ್ಟ್ ಆದಾಗ ನಾವು ಸ್ಟಾರ್ಟಿಂಗ್ ನಿಂದನೇ ಸ್ವಲ್ಪ ಓದೋದ್ ರೂಢಿ ಇಟ್ಕೊಂಡ್ಬಿಟ್ವಿ ಅಂದ್ರೆ ನಮಗ ಫ್ಯಾಗ್ ಎಂಡ್ ಆಫ್ ಇದು ಅಂದ್ರ ಇಯರ್ ಆನ್ಯುವಲ್ ಎಕ್ಸಾಮ್ ಅವಾಗ ಬಂದಾಗ ನಮ್ಗದು ಕಠಿಣ ಅನ್ಸಂಗಿಲ್ಲ. ಯಾಕಂದ್ರೆ ನಾವು ಆಲ್ರೆಡಿ ದಿನಾನು ಓದ್ತಿರೋದ್ರಿಂದ ಕಠಿಣ ಆಗಂಗಿಲ್ಲ. ಅದ ಬಿಟ್ಕೊಟ್ಟು ನಾವು ಕೊನೆಗಷ್ಟ ಎಕ್ಸಾಮ್ ಸಮೀಪ ಬಂದಾಗ ಒಂದ್ 2 ತಿಂಗಳು ಓದಿದೆ ಹಿಂಗೆಲ್ಲ ಮಾಡಿದ್ರೆ ಅದು ಯಾರ್ಡ್ ಬೈ ಯಾರ್ಡ್ ಎವ್ರಿಥಿಂಗ್ ಇಸ್ ಟು ಹಾರ್ಡ್ ಅಂತ, ಅವಾಗದು ನಮ್ಗೆ ಕಠಿಣ ಆಗ್ತದೆ. ಅದಕ್ಕೆ ನಮ್ದು ಸತತ ಪ್ರಯತ್ನ ಮಾಡೋದ್ರಿಂದ ನಮಗೆ ಯಶಸ್ಸು ಸಿಗ್ತದೆ. ಅದನ್ನ ಈ ಒಂದು ವಾಕ್ಯ ಹೇಳಿ ಕಮ್ಯುನಿಕೇಟ್ ನಾವು ಮಾಡೋದಿರ್ತದೆ. ಸೊ ಇದ್ರ ಬಗ್ಗೆ ನೀವು ನಿಮ್ಮ ಸ್ವಂತ ಜೀವನದ ಅಭಿಪ್ರಾಯ ಸ್ವಲ್ಪ ಹೇಳ್ತೀರೇನು? ಎಲ್ಲಾರು ಒಬ್ಬೊಬ್ರು ಹಿಂಗ. ಹಲೋ, ಕೇಳಿಸ್ಲಿಕ್ಕತ್ತದಲ್ಲ ನಾ ಮಾತಾಡಿದ್ದು? ನಾ ಮಾತಾಡಿದ್ ಕೇಳಿಕತ್ತದಲ್ರಿ ನಿಮಗ? ಎಲ್ಲಾರು ಇದ್ದೀರಿ ಈಗ ನೀವು ಮಾತಾಡೋದು. ಇದ್ರ ಬಗ್ಗೆ ನಿಂದ ಅಭಿಪ್ರಾಯ, ನಿನ್ನ ಜೀವನದೊಳಗೆ ಎಲ್ಲಿ ಇದು ಕಂಡು ಬಂತು, ಅದರಿಂದ ಏನು ಬದಲಾವಣೆ ಬಂತು? ಇಂಚ್ ಬೈ ಇಂಚ್ ಎನಿಥಿಂಗ್ ಇಸ್ ಸಿಂಚ್. ಸಿಂಚ್ ಅಂದ್ರೆ ಒಂದು ಸಣ್ಣ ನೀ ಹೇಳಿದ್ಬಿಡ ಹಂಗ ಕರೆಕ್ಟ್ ಅದು. ನೀ ಹೇಳಿದ ಬರೋಬರ್, ನೀ ಅಭ್ಯಾಸ ಹೇಳಿದ ಅದೇ ಆಗಿತ್ತು. ಅಂದ್ರೆ ನಾವು PUC ಇದ್ದಾಗ ನಾನು ಏನ್ ಓದ್ಲಿಲ್ಲ ಸ್ಟಾರ್ಟಿಂಗ್, ಎಕ್ಸಾಮ್ ಟೈಮ್ 1 ತಿಂಗಳು ಇದ್ದಾಗ ಓದ್ಲಿಕ್ಕೆ ಶುರು ಮಾಡಿದೆ. ಹಂಗ ಫಸ್ಟ್ ಇಯರ್ ಇದ್ದಾಗ ಅವಾಗ ಅದು ಬಹಳ ಹಾರ್ಡ್ ಹೋಯ್ತು ನಮ್ಗೆ. ಇದು ತಗ್ರಿ ತಗೊಂಡದು ಪಾಸ್ ಆದಿವಿ, ಬಟ್ ಮದ್ದಿಂದ ಓದಿದ್ರ ಇದು ಆಗ್ತಾ ಇದ್ದಿಲ್ಲ ಅನಿಸ್ತು. ಆಮೇಲೆ ಮತ್ತೆ ಮಾಡಕ್ ಹೋದ್ವಿ ಇಂಪ್ರೂವ್ ಹಂಗೆ. ಅದು ಕರೆಕ್ಟ್ ಇದೆ ಅಂತ ಹೇಳೋದು. ಮತ್ತೆ ಜೀವನದೊಳಗೆ ಈಗ ನಾವು ನೀನು ಈಗ ಕರ್ನಾಟಕದಿಂದ ಈಗ ಮುಂಬೈಗೆ ಬಂದಿ. ಸೊ ಅಲ್ಲೂ ಹೆಂಗ ನಿಂದ ಪ್ರೋಗ್ರೆಸ್ ಆಯ್ತು? ಈ ಸೆಂಟೆನ್ಸ್ ಅಲ್ಲೇ ಎಲ್ಲಿ ರೆಲೆವೆಂಟ್ ಅನಿಸ್ತದನ? ಹೌದು, ಮೊದ್ಲು ನಮ್ಗೆ ಇಲ್ಲಿ ಬಂದಾಗ ಅಷ್ಟು ಏನು ಇದನ್ನೇ ಇದ್ದಿಲ್ಲ. ನಾವೆಲ್ಲ ಆ ಕಡೆಯಿಂದ ಬಂದಿದ್ವಿ. ಅನುಭವ ಬಾಂಬೆಗೆ ಬಂದ್ವಿ. ನಮ್ಗೆ ಬಹಳ ಆ ಕಡೆಯಿಂದ ಈ ಕಡೆ ಎಲ್ಲ ಹಳ್ಳಿ ಹೆಂಗಿರ್ಬೇಕು, ಏನ್ ಮಾಡ್ಬೇಕು, ಯಾವ್ದು ಇದು ಇದ್ದಿಲ್ಲ ಇಲ್ಲೆಲ್ಲ. ಹೆಂಗ್ ಅಂದ್ಕೊಂಡ್ಬೇಕು ಲ್ಯಾಂಗ್ವೇಜ್. ಆಮೇಲೆ ಬಂದ್ಕು ಒಂದೊಂದು ಇದು ಮಾಡ್ಕೊಂತ ಕಲ್ಕೋತ ಹೋದ್ವಿ, ಇಂಪ್ರೂವ್ಮೆಂಟ್ ಮಾಡ್ಕೊತ ಹೋದ್ವಿ. ಜೀವನದಾಗ ಹೆಂಗ್ ಇರ್ಬೇಕು ಮಾಡ್ಬೇಕು ಅಂತೇಳಿ ಎಲ್ಲ ಇದು ಮಾಡ್ಕೊತ ಹೋದ್ವಿ. ಒಮ್ಗಳೆ ಯಾವ್ದು ಬರಂಗಿಲ್ಲ ಅಂತ. ಜೀವನ ಕಲ್ಕೊಂಡ್ ಪ್ರಯತ್ನ ಮಾಡಿ ಮಾಡ್ಕೋತ ಹೋದ ಕೆಲಸಗಳನ್ನ ಹೋದ್ರೆ ನಮ್ಗೆ ಮುಂದೆ ಇದು ಆಗ್ತದ, ಹೀಗಾಗಿ ಅದು ಸಕ್ಸಸ್ ಆಗ್ತದ. ನನಗೂ ನೆನಪದ, ಸ್ಟಾರ್ಟಿಂಗ್ ನಂದು ಕರಿಯರ್ ಇದ್ದಾಗ ಅದು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅದು ಅಷ್ಟೊಂದು ಪ್ರೊಡಕ್ಟ್ ಲಿಟ್ರೇಚರ್ ನೊಳಗ ಕೆಲವೊಂದು ಶಬ್ದಗಳೇನ್ ಬರ್ತಿದ್ದು ಅದು ಅರ್ಥ ಆಗ್ತಿದ್ದಿಲ್ಲ. ಒಂದೊಂದು ಕೇಳ್ಕೋತ ಹೋದಂಗ ಅದ್ರೊಳಗೆ ಇನ್ ಡೆಪ್ತ್ ನಾಲೆಜ್ ಬಂತು. ಆಮೇಲೆ ಅವು ಡ್ರಾಯಿಂಗ್ಸ್ ಓದ್ಲಿಕ್ಕಾತು ಅಥವಾ ಪ್ರೊಡಕ್ಟ್ಸ್ ಆರ್ಡರಿಂಗ್ ಮಾಡ್ಲಿಕ್ಕಾತು, ಅದೊಂದು ಸ್ಕಿಲ್ ಡೆವಲಪ್ ಆಯ್ತು. ಅದನ್ನ ಇದು ಅಲ್ಲಿ ನಾನು ಕಂಡ್ಕೊಂಡೆ. ಇದು ಬಹಳ ಇಂಪಾರ್ಟೆಂಟ್ ಅದ ಅಂತ ತಿಳ್ಕೊಂಡು ಅದ್ರ ಪ್ರಯತ್ನ ಮಾಡಿದವ್ರದ್ದು ಕೆಲಸ ಆಗಂಗಿಲ್ಲ. ಈಗ ಸೈಕಲ್ ಕಲಿತಿರ್ತೀವಿ ನಾವು, 1-4 ಸಲ ಬೀಳ್ತೀವಿ, ಇದು ಆಗಂಗಿಲ್ಪ ಕಲೀಲಿಕ್ಕೆ ಅಂತ ಹೇಳಿ ನಾವು ಬಿಟ್ರೆ ಮುಂದೆ ಕಲಿಯೋದ ಆಗಂಗಿಲ್ಲ. ಅದಕ್ಕೆ ಆಯ್ತು, 4 ಸಲ ಬಂದಿಲ್ಲ ಅಂದ್ರೆ 5ನೇ ಸಲ 6ನೇ ಸಲ ಬರ್ತದ ಅದು. ಯಾಕಂದ್ರೆ ನಾವು ನೋಡಿರ್ತೀವಿ ಇಷ್ಟು ಮಂದಿ ನಮ್ ಕಣ್ಣೆದುರಿಗೆ ಸೈಕಲ್ ಹೊಡಿತಿರ್ತಾರ. ಸೊ ಹಿಂಗಾಗಿ ನಾವು ಅದನ್ನ ಕಲೀಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಸ್ವಿಮ್ಮಿಂಗ್ ವಿಷಯದಾಗಾದ್ರೂ ಅಷ್ಟ, ಸ್ಟಾರ್ಟಿಂಗ್ 1-2 ಸಲ ನೀರ್ ಕುಡಿತೀವಿ, ಆದ್ರೆ ಆಮೇಲೆ ಕ್ರಮೇಣ ಅದನ್ನ ಬೆಳೆಸಿಕೊಂಡು ನಾವು ಕಲ್ತು ಸ್ವಿಮ್ಮಿಂಗು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಮತ್ತೆ ಯಾರಿಗೇನ್ ಹೇಳೋದದ?
ಬಸವರಾಜ್ ಮುಗಿಯವರ ನಿಮ್ದೇನ್ ಅಭಿಪ್ರಾಯ? ಈಗ ಹೇಳಿದ್ರಲ್ಲ ಅದ ಹ್ಮ್ ಸ್ವಲ್ಪ ಹದಿ ಕೂಡಿದ್ರೆ ಹಳ್ಳ ಅಂತಾರಲ್ಲ ಹಂಗ. ಹ್ಮ್ ಒಮ್ಮೆ ಓದಾಕ್ ಹೋದ್ ನಾವ್ ಎಕ್ಸಾಮ್ ಬಂದಾಗ ಮೊದ್ಲಿಂದ ಓದ್ಕೊಂತಿದ್ರೆ ಲಾಸ್ಟ್ ಬಂದ್ ಈಸಿ ಆಗ್ತತಿ. ಹ್ಮ್ 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 ಲಾಸ್ಟ್ ಒಂದ್ ತಿಂಗಳಿದ್ದಾಗ ಓದಾಕ್ ಶುರು ಮಾಡಿದ್ರೆ ಕಠಿಣ ಆಗ್ತದ. ಯಾರ್ಡ್ ಬೈ ಯಾರ್ಡ್ ಅಂತೀವಲ್ಲ ಹ್ಮ್ ಅದು ಟೂ ಹಾರ್ಡ್. ಹ್ಮ್ ಹ್ಮ್ 60 ಇದ್ದು ನಾವು ಒಮ್ಮೆ 99 ಮಾಡ್ಬೇಕಂದ್ರೆ ಆಗುದಿಲ್ಲ. ಇಂಚ್ ಬೈ ಇಂಚ್ ಏನದು ಇಂಚ್ ಬೈ ಇಂಚ್ ಇಸ್ ಶ್ಯೂರ್ ಕ್ಲಿಂಚ್. ಎನಿಥಿಂಗ್ ಇಸ್ ಕ್ಲಿಂಚ್. ಕ್ಲಿಂಚ್ ಅಂದ್ರೆ ನಾವು 60ರಿಂದ 65 ಮಾಡ್ಬೋದು. 99 ಮಾಡಕ್ ಆಗುದಿಲ್ಲ ಒಮ್ಮೆ ಸ್ವಲ್ಪ ಮಾಡಿ. ಇಂಚ್ ಬೈ ಇಂಚ್ ದಟ್ ಈಸ್ ಟು ಕ್ಲಿಂಚ್. ಯಾರ್ಡ್ ಬೈ ಯಾರ್ಡ್ ಈಸ್ ಟೂ ಹಾರ್ಡ್. ಅದಕ್ಕೆ ನಾವು ಈ ರೀತಿಯಿಂದ ಹೇಳ್ಬೋದು, ಎಕ್ಸಾಂಪಲ್ ಕೊಡ್ಬೋದು. ಈಗ ಅದು ಲ್ಯಾಡರ್ ಇರ್ತದ, ಲ್ಯಾಡರ್ ಒಳಗೂ ಅವು ಸ್ಟೆಪ್ಸ್ ಇರ್ತಾವ. ಸೊ ಅವು ಸ್ಟೆಪ್ ಏನವಲ್ಪ ಸಣ್ಣ ಸಣ್ಣ ಸ್ಟೆಪ್ ಇದ್ರೆ ನಮ್ಗೆ ಲ್ಯಾಡರ್ ಹತ್ಲಿಕ್ಕೆ ಅನುಕೂಲ ಆಗ್ತದ, ಹತ್ತಬಹುದು. ಅದೇ ಲ್ಯಾಡರ್ ನೊಳಗಿನ ಸ್ಟೆಪ್ಸ್ ಅಂತರ 2 ಸ್ಟೆಪ್ಪಿನ ನಡುವಿನ ಅಂತರ ಜಾಸ್ತಿ ಇತ್ತಂದ್ರೆ ಅದು ನಮ್ಗೆ ಹತ್ತೋದು ಕಠಿಣ ಆಗ್ತದ. ಸೊ ಅದು ಒಂದು ಸಹಿತ ನಮ್ಮಲ್ಲಿ ಕಂಡುಬರುತ್ತದೆ. ಅದು ಈ ರೀತಿ ನಮ್ದು ಈ ಪ್ರಾಜೆಕ್ಟಿನೊಳಗೂ ಸಹಿತ ನಾವು ಸತತವಾಗಿ ಪ್ರಯತ್ನ ಮಾಡಬೇಕು ಇದನ್ನ, ಅಂದ್ರೆ ನಾವು ಮುಂದುವರಿತೀವಿ. ಬರೀ ವಾರದಾಗ 2 ದಿವಸ ನಾನು 8 ತಾಸು ಮಾಡಿಬಿಡ್ತೇನೆ ಹಿಂಗಂದ್ರೆ ಆಗಂಗಿಲ್ಲ. ಸತತ ಪ್ರಯತ್ನ ಮಾಡಿದ್ರೆ ಗೆಲುವು ಇದ್ರೊಳಗ ಸಿಗಲಿಕ್ಕೆ ಸಾಧ್ಯದ. ಅದು ನಮ್ಗೆ ಇದರಿಂದ ಕಂಡು ಬರ್ತದೆ. ಮತ್ತೆ ಎರಡನೇದ್ದು ವಾಕ್ಯ ಏನಂದ್ರೆ, ಇಟ್ ಈಸ್ ನಾಟ್ ವಾಟ್ ಯು ಟೆಲ್ ಯುವರ್ ಡಿಸ್ಟ್ರಿಬ್ಯೂಟರ್ ದಟ್ ಕೌಂಟ್ಸ್, ಇಟ್ ಈಸ್ ವಾಟ್ ದೇ ಹಿಯರ್. ಅಂದ್ರೆ ನಾವೇನ್ ತಿಳ್ಕೊಂಡ್ಬಿಡ್ತೀವಿ, ನಾವು ನಮ್ಮ ಟೀಮ್ನಾಗ ಏನಂತ ಬಂದಿರ್ತಾರಲ್ಲ ಹೊಸ ಡಿಸ್ಟ್ರಿಬ್ಯೂಟರ್ಸ್, ಅವ್ರಿಗೆ ಹೇಳಿದ್ವಿ ಆಮೇಲೆ ಅದು ಮುಗಿದು ಹೋತು, ನಾ ಹೇಳೇನಿ ಹಂಗಲ್ಲದು. ಯಾಕಂದ್ರೆ ನಾವ್ ಹೇಳಿದ್ದು ಮುಖ್ಯ ಅಲ್ಲ, ಅವ್ರ ಕಿವಿ ಮೇಲೆ ಏನ್ ಬಿತ್ತು ಅದು ಮುಖ್ಯ. ಏನಾಗ್ತಿರ್ತದ, ಆ ಡಿಸ್ಟ್ರಿಬ್ಯೂಟರ್ಸ್ ಏನೋ ಕೇಳ್ತಿರ್ತಾರೆ. ಅವ್ರಿಗೆ ನಾವ್ ಹೇಳೋ ಮುಂದೆ ಚಂದಾಗಿ ಲಕ್ಷ್ಯ ಇತ್ತಂದ್ರೆ ಅವರು ಕರೆಕ್ಟ್ ಆಗಿ ಅರ್ಥ ಮಾಡ್ಕೋತಾರೆ. ಇಲ್ಲಾಂದ್ರೆ ಏನಾಗ್ಬಿಡ್ತದೆ, ಅವ್ರಿಗೆ ಲಕ್ಷ್ಯ ಇರ್ಲಿಲ್ಲ ಅಂದ್ರೆ ಸರಿಯಾಗಿ ಅರ್ಥ ಮಾಡ್ಕೊಂಬಂಗಿಲ್ಲ, ಆಮೇಲೆ ನಾವ್ ಹೇಳಿದ್ದು ಅವ್ರಿಗೆ ನಾಟಂಗಿಲ್ಲ. ಅದಕ್ಕೆ ಇದು ಬಹಳ ಇಂಪಾರ್ಟೆಂಟ್ ಅದ. ಅವ್ರು ಏನ್ ಕೇಳಿದ್ರು ಅದು ಇಂಪಾರ್ಟೆಂಟ್ ಅದ. ಅದಕ್ಕೆ ನಾವು ಏನ್ ಮಾಡ್ಬೇಕು, ಇಂಡೈರೆಕ್ಟ್ ಆಗಿ ಅವ್ರಿಗೆ ಪ್ರಶ್ನೆ ಮಾಡ್ಬೇಕು. ಏನೋ ಸ್ವಲ್ಪ ಹೊತ್ತು ಹೇಳಿಂದ ನಿಮ್ದು ಇದ್ರ ಬಗ್ಗೆ ಏನ್ ಅಭಿಪ್ರಾಯ ಅಂತ. ಅವಾಗ ಅವ್ರು ಕೇಳ್ಯಾರೋ ಇಲ್ಲೋ, ಏನ್ ಕೇಳಿದ್ರು, ಏನ್ ಅರ್ಥ ಮಾಡ್ಕೊಂಡ್ರು ಅಂಬುದು ಗುರ್ತಾಗ್ತದ. ಅಂದ್ರೆ ನಮ್ದು ಕಮ್ಯುನಿಕೇಶನ್ ಸರಿ ಆಗ್ಯದೋ ಇಲ್ಲೋ ಅದು ಗುರ್ತಾಗ್ತದೆ. ಇಂಪ್ರೂವ್ಮೆಂಟ್ ಆಗ್ಬೇಕು ಹೆಂಗ, ಎಫೆಕ್ಟ್ ಅದು ಇಂಪಾರ್ಟೆಂಟ್, ಅದು ಗುರ್ತಾಗ್ತದೆ. ಆಮೇಲೆ ಸ್ಪೀಕ್ ದ ಲ್ಯಾಂಗ್ವೇಜ್ ಅಂದ್ರೆ ಏನಪ್ಪಾ ಅಂತಂದ್ರ, ಈಗ ನೋಡ್ರಿ ಕ್ರಿಕೆಟ್ ಆಡೋರು ಅಲ್ಲಿ ಅವ್ರದೊಂದು ಶಬ್ದಾವಳಿ ಅದು ಬೇರೆನೇ ಇರ್ತಾವ. ಕ್ಯಾಚು, LBW, ಹಿಟ್ಟು, ಅದು ಇದಂತ ಹೇಳಿ ಅವ್ರ ಒಂದು ಲ್ಯಾಂಗ್ವೇಜು, ಅವ್ರದೊಂದು ಶಬ್ದಾವಳಿ, ಅವ್ರದೊಂದು ವೊಕ್ಯಾಬ್ಯುಲರಿ ಕ್ರಿಕೆಟ್ ಸಂಬಂಧಪಟ್ಟದ್ದು ಬೇರೆನೇ ಇರ್ತದೆ. ಅದೇ ರೀತಿ ನಮ್ಮ ಈ ಒಂದು MLM ನೆಟ್ವರ್ಕ್ ಮಾರ್ಕೆಟಿಂಗ್ ಏನದಲ್ಲ, ಇದು MLM ಇದ್ರೊಳಗೂ ಸಹಿತ ಬಹಳಷ್ಟು ಶಬ್ದಾವಳಿಗಳು ಅವ. ಅವನ್ನ ನಾವು ಈ ಸ್ಟೇಜ್ ನೊಳಗೆ ಮೊದ್ಲು ಅರ್ಥ ಮಾಡ್ಕೋಬೇಕು. ಅಂದ್ರೆ ನಾಳೆ ಎಲ್ಲೋ ಆ ಶಬ್ದಗಳು ಯೂಸ್ ಆದವು ಅಂದ್ರೆ ನಮ್ಗೆ ಗುರ್ತಾಗ್ತದೆ. ಒಂದು ಶಬ್ದ ಅಂದ್ರೆ ಅಪ್ಲೈನ್ ಅಂತೀವಿ. ಅಪ್ಲೈನ್ ಅಂದ್ರೆ ಮೊದ್ಲು ಜಾಯ್ನ್ ಆದವರು. ಡೌನ್ ಲೈನ್ ಅಂದ್ರೆ ನಮ್ ಕೆಳಗೆ ಜಾಯ್ನ್ ಆದವರು. ಆಮೇಲೆ ಕ್ರಾಸ್ ಲೈನ್ ಅಂತಾರ. ಕ್ರಾಸ್ ಲೈನ್ ಅಂದ್ರೆ ಏನ್ರಿ, ಈಗ ಅವ್ರು ಬೇರೆ ಬೇರೆ ಟೀಮ್ನಾಗ ಇದ್ದಂತವ್ರು. ಈಗ ನೀವೆಲ್ಲಾರು ನನ್ನ ಟೀಮ್ನಾಗ ಇದ್ದೀರಿ, ಹಿಂಗಾಗಿ ನೀವೆಲ್ಲ ಒಂದ ಲೈನು, ಒಂದ ಟೀಮು. ಅದ ಇನ್ನೊಬ್ಬ ಇರ್ತಾನ, ಅವ ನನ್ನ ಕೆಳಗಿರಂಗಿಲ್ಲ, ಅವನ್ ಕೆಳಗಿನ ಒಂದು ಟೀಮ್ ಇರ್ತದಲ್ಲ, ಅದು ನಮ್ಮೆಲ್ಲರಿಗೂ ಅದು ಕ್ರಾಸ್ ಲೈನ್. ಅದೇನಾಗ್ತದ, ನೀವು ಕ್ರಾಸ್ ಲೈನ್ ಇದ್ದಾಗ ಕ್ರಾಸ್ ಲೈನ್ ವೇರ್ ದೇರ್ ಇಸ್ ಎ ಕ್ರಾಸ್ ಲೈನ್ ಕ್ರಾಸ್ ಫೈರ್. ಅಂದ್ರೆ ನೀವು ನಿಮ್ಮ ಬಿಸ್ನೆಸ್ ಬಗ್ಗೆ ಕ್ರಾಸ್ ಲೈನ್ ಇದ್ದವನ್ ಸಂಗಡ ಮಾತಾಡೋಂಗಿಲ್ಲ. ಯಾಕಂದ್ರೆ ಅದು ನೆಗೆಟಿವ್ ಇಂಪ್ಯಾಕ್ಟ್ ಬಹಳ ಆಗ್ತದೆ, ಅವನಿಗೂ ಆಗ್ತದೆ, ನಿಮ್ಗೂ ಆಗ್ತದೆ.
ಅದಕ್ಕೆ ನಿಮ್ ಬಿಸ್ನೆಸ್ ಬಗ್ಗೆ ಅವಂಗೂ ಮಾತಾಡೋಂಗಿಲ್ಲ, ಅವನು ನಿಮ್ಮ ಕ್ರಾಸ್ ಲೈನ್ ಕ್ರಾಸ್ ಫೈರ್ ಮಾತಾಡೋಂಗಿಲ್ಲ ಬಿಸ್ನೆಸ್ ಬಗ್ಗೆ, ಉಳ್ಕಿದೆಲ್ಲ ಮಾತಾಡ್ಬೋದು. ಸೊ ಇವೆಲ್ಲ ಕೆಲವೊಂದು ಶಬ್ದಗಳು ಏನವಲ್ಲ, ಬೇರೆ ಬೇರೆ ಶಬ್ದಗಳು ಇದರಲ್ಲಿ ಕಂಡು ಬರ್ತಾವು. ಸೊ ಅವನ್ನ ನಾವು ಕಲಿಬೇಕಾಗ್ತದ. ಸೊ ಪ್ರಾಸ್ಪೆಕ್ಟ್ ಎಂಬುದು ಒಂದು ಹೊಸ ಶಬ್ದನ ಇಲ್ಲೇ. ಹಿಂಗ ನಿಮ್ ಪ್ರಕಾರ ಮತ್ತೆ ಯಾವ್ಯಾವ ಶಬ್ದಗಳನ್ನ ನಿಮ್ಗ ಈ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ನೋಡಕ್ ಕೇಳಿ ಬರ್ಲಿಕ್ಕತ್ತದ? ಒಂದ್ 2-3 ಶಬ್ದ ಹೇಳ್ರಿ, ಏನು ಇಲ್ಲಿ ನೀವು ಬಂದಿಂದ ಕೇಳಿಸಿಕೊಂಡ್ರಿ, ಮೊದ್ಲು ಕೇಳಿದ್ದಿಲ್ಲ ಇದು ನೆಟ್ವರ್ಕಿಂಗ್ ಬಗ್ಗೆ. MLM. ಹಾ, ML ಎಂಬುದು ಹೊಸ ಶಬ್ದ. ಓಕೆ. PV ಅಂದ್ರೇನು? ಪ್ರಾಫಿಟ್ ವ್ಯಾಲ್ಯೂ. ಹಾ, ಪ್ರಾಡಕ್ಟ್ ವ್ಯಾಲ್ಯೂ. ಪರ್ಚೇಸ್ ವ್ಯಾಲ್ಯೂ. ಹಾ, SV ಅಂದ್ರ ಸೇಲ್ಸ್ ವ್ಯಾಲ್ಯೂ. Sales value. ಹಾ. ಸೊ ಇವೆಲ್ಲ ಹೊಸ ಹೊಸ ಶಬ್ದಗಳು. ಇವು ಮೊದ್ಲು ಇದ್ದಿದ್ದಿಲ್ಲ, ನಾವು ಕೇಳಿರಂಗಿಲ್ಲ. ಇಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಒಂದೊಂದು ಪ್ರಾಡಕ್ಟ್ಗೆ ಒಂದೊಂದು PV ಅಟ್ಯಾಚ್ ಮಾಡಿರ್ತಾರೆ. ಕೆಲವು PV 0.5 ಇರ್ತದೆ, ಕೆಲವು 1 ಇರ್ತದೆ, ಕೆಲವು 2 ಇರ್ತದೆ. ಅದ ಮ್ಯಾಗ್ಜಿನಾಮಿಕ್ಸ್ ಅಂತದ, ಅದಕ್ಕೆ 200 PV ಅದ. ಸೊ ಹಿಂಗ SV ಅದ, 200 SV ಅದ. ಸೊ ಹಿಂಗ ಇವು SV ಮತ್ತು PV ಇರ್ತಾವು. ಮೊದ್ಲು ನಾವ್ ಈಗ ಫಾರ್ ಎಕ್ಸಾಂಪಲ್ 60 SV ಇದ್ರ 60 SV ಅದು ಇಕ್ವಾಲೆಂಟ್ ಟು ಎಷ್ಟು PV? ನೀವು 60 SV ಪ್ರಾಡಕ್ಟ್ ತಗೊಂಡ್ರ ಎಷ್ಟು PV ಪ್ರಾಡಕ್ಟ್ ತಗೊಂಡಂಗ ಆಗ್ತದ? ಎಷ್ಟು? 8,000. ಹಾ, PV ಅಮೌಂಟ್ ಮಾತಾಡ್ಲಿಕ್ಕತ್ತಿಲ್ಲ, ಇಂಡಿಯನ್ ರುಪೀಸ್ ಒಳಗೆ ಮಾತಾಡ್ಲಿಕ್ಕತ್ತಿಲ್ಲ ನಾನು. ಸೊ ನಾನೇನ್ ಹೇಳ್ತಾ ಇದ್ದೀನಿ, 60 SV ಅಷ್ಟು 1 SV ಅಂದ್ರೆ 150 ನಮ್ಮ ಈ ನಮ್ದೇನ್ ಪ್ರಾಜೆಕ್ಟ್ ಅದ ಇದ್ರಾಗ. ಸೊ ನೀವು 60 SV ತಗೊಂಡ್ರೆ ಎಷ್ಟು PV ತಗೊಂಡಂಗ ಆಗ್ತದ? ನಾನು ಗ್ರೂಪ್ನಾಗ ಇದನ್ನ ಬರ್ದಿದ್ದೆ, ನೀವೆಲ್ಲಾರು ಸ್ವಲ್ಪ ಗ್ರೂಪ್ನಾಗ ಓದ್ತಾ ಬರ್ರಿ. ಮತ್ ಗ್ರೂಪ್ನಾಗ ಏನ್ ಬರ್ದಿರ್ತದ ಅರ್ಥ ಆಗ್ಲಿಲ್ಲ ಅಂದ್ರೆ ನೀವು ಪಾಯಿಂಟ್ ನೋಟ್ ಮಾಡಿಟ್ಕೊಡ್ರಿ. ಹಿಂಗ ನಮ್ದು ಏನ್ ಜೂಮ್ ಮೀಟಿಂಗ್ ಇರ್ತದ ಅವಾಗೂ ಕೇಳ್ಬೋದು, ಇಲ್ಲ ನೀವು ನಂಗೆ ಡೈರೆಕ್ಟ್ ಫೋನ್ ಮಾಡಿನೂ ಕೇಳ್ಬೋದು. ಅವನ್ನೆಲ್ಲ ಅರ್ಥ ಮಾಡ್ಕೊಡ್ರಿ. ಅರ್ಥ ಆಗ್ಲಿಲ್ಲ ಅಂದ್ರೆ ನನಗ್ ಕೇಳ್ರಿ. ನಾ ಅದ್ರೊಳಗೆ ಬರ್ದಿದ್ದೆ 60 SV ಅಂದ್ರ 50 SV ಪ್ಲಸ್ 10 SV ಅಂತ, ಆಯ್ತಾ? ಸೊ 10 ಏನದಲ್ಲ ಅದ PV. ಸೊ 60 SV is equivalent to 10 PV. ಹಿಂಗದು ಲೆಕ್ಕ. ಮೊದ್ಲು 50 ಆಗಿಂದ ಹೆಚ್ಚಿಂದದ ಅದೆಲ್ಲ PV ಅಂತೇಳಿ ಕನ್ಸಿಡರ್ ಆಗ್ತದ. ಮತ್ ಇನ್ಕಮ್ ಅವೆಲ್ಲ ಜನರೇಷನ್ PV ಮೇಲೆ ಡಿಪೆಂಡ್ ಇರ್ತಾವು. ಅವು ಅದ್ರ ಬಗ್ಗೆ ಒಂದ್ ಸ್ವಲ್ಪ ಐಡಿಯಾ ಇದ್ರೆ ಚಲೋ. ಸೊ ಇದು ಬೇಸಿಕಲಿ ಇದೇನಪ್ಪಾ ಅಂತಂದ್ರ ಈ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ನೊಳಗ ಕೆಲವೊಂದು ಶಬ್ದಗಳವ, ಅವು ಇಲ್ಲೆಷ್ಟು ಉಪಯೋಗ ಆಗ್ತಾವು ಅದನ್ನ ನಾವು ಕಲ್ಕೊಂಡಿಟ್ಕೋಬೇಕು. ಅಂದ್ರೆ ಎಲ್ಲಿಯೋ ಒಂದ್ ಯಾವ್ದೋ ಸಂದರ್ಭದೊಳಗೆ ಉಪಯೋಗಿಸಿದ್ರೆ ನಮಗದು ಗುರುತಾಗ್ತದೆ. ನಾವಿಲ್ಲಿ ಡಿಸ್ಟ್ರಿಬ್ಯೂಟರ್ಸ್, ನಾವೆಲ್ಲ ಇರೋದಿಲ್ಲೇ ಡಿಸ್ಟ್ರಿಬ್ಯೂಟರ್ಸ್ ಆಫ್ ಮ್ಯಾಗ್ನೆಸಾ ಕಂಪನಿ. ಓಕೆ. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಗ್ರೇಟ್ ನೆಟ್ವರ್ಕರ್ಸ್ ಆರ್ ಮೇಡ್ ನಾಟ್ ಬಾರ್ನ್. ಯಾರು ಹುಟ್ಟಿನಿಂದನ ನೆಟ್ವರ್ಕರ್ ಇರಂಗಿಲ್ಲ. ಇಲ್ಲ ಅವ್ರು ಒಂದು ಇಂಥದ್ದು ಪ್ರೊಜೆಕ್ಟ್ಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಮತ್ತೆ ಅಲ್ಲಿ ಕಲ್ಕೋತ ಹೋಗ್ತಾರೆ, ಮತ್ತೆ ಒಂದು ದೊಡ್ಡ ನೆಟ್ವರ್ಕರ್ ಆಗಿ ಅವರು ಬೆಳಿತಾರ. ಈಗ ನಮ್ಮ ಸಂತೋಷ್ ಜೋಸೆಫ್ ಅವರು ನಮ್ ಟೀಮ್ ಲೀಡರ್ ಏನಿದ್ದಾರಲ್ಲ, ಅವರು ಸ್ಟಾರ್ಟ್ ಮಾಡಿದ ಒಬ್ರ ಇದ್ರು. ಓಕೆ. ಇವತ್ತ 1,108,000 ಮಂದಿ ಅವ್ರ ಟೀಮ್ನಾಗ ಇದ್ದಾರೆ. ಓಕೆ. ಸೊ ನೀವು ಯಾರಾದ್ರೂ ನಿಮ್ಗೆ ಹೇಳಿದ್ರೆ ಇದು ಮುಂದ್ ಬೆಳೀತದೋ ಇಲ್ರಿ, ಡೌಟ್ ರೀಪ ಹಾಂಗ ಹಿಂಗ ಅಂತಂದ್ರೆ ನೀವು ಅವಾಗ ಹೇಳ್ಬೋದು, ಸಂತೋಷ್ ಜೋಸೆಫ್ ಅವರು ಸ್ಟಾರ್ಟ್ ಮಾಡಿದಾಗ ಒಬ್ರೇ ಇದ್ರು,
ಈಗ 1,01,800 ಆಗಿದೆ ಅಂದ್ರೆ ಅವ್ರದ್ದು ಟೀಮ್ ಬೆಳೀತು. ಇದೇ ರೀತಿ ಇಷ್ಟು ಮಂದಿ ಬೆಳೆಸ್ಯಾರ. ನಿಮ್ದು ಏನದ ಎಂಪವರ್ ಬುಕ್ ಏನ್ ಬರ್ತದಲ್ಲ ಪ್ರಾಡಕ್ಟ್ ಸಂಗಡ, ಅದ್ರೊಳಗೆ ನಿಮಗ ನೋಡ್ರಿ ಎಷ್ಟು ಮಂದಿ ಫೋಟೋ ಅದ, ಅವರೆಲ್ಲಾ ಟೀಮ್ ಡೆವಲಪ್ ಮಾಡಿದವ್ರ ಅವರು. ಸೊ ನೀವು ತೋರಿಸಬಹುದು ಅವ್ರಿಗೆ, ನೋಡ್ರಿ ಇವರೆಲ್ಲ ಸ್ಟಾರ್ಟ್ ಮಾಡಿದಾಗ ಒಬ್ರ ಇದ್ರು, ಈಗ ದೊಡ್ಡ 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 ಟೀಮ್ ಡೆವಲಪ್ ಮಾಡ್ಯಾರ. ಅದಕ್ಕೆ ನೀವು ಸಹಿತ ಬಂದ್ರೆ ನಿಮ್ದು ಇದ್ರೊಳಗ ನ್ಯಾಚುರಲಿ ಟೀಮ್ ಡೆವಲಪ್ ಆಗ್ತದ ಅಂತ ತಿಳ್ಕೊಂಡು ನೀವು ಅವ್ರಿಗೂ ಸಹಿತ ಹೇಳಬಹುದು, ಎನ್ರೋಲ್ ಮಾಡ್ಲಿಕ್ಕೆ ಅನುಕೂಲ ಆಗ್ತದ. ಆಮೇಲೆ ಕ್ವಶನ್ಸ್ ಆರ್ ದ ಕೀ. ಇದು ಏನ್ ನಮ್ದೇನ್ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ಅದ, MLM ಅದ, ಡೈರೆಕ್ಟ್ ಮಾರ್ಕೆಟಿಂಗ್, ಇದ್ರೊಳಗ ಕ್ವಶನ್ಸ್ ನಾವು ಸರಿಯಾದ ಟೈಮಿಗೆ ಸರಿಯಾದ ಪ್ರಶ್ನೆ ಕೇಳಿದ್ರೆ ಅದು ಪ್ರಾಸ್ಪೆಕ್ಟಿಗೆ ಅದು ಇದು ಮಾಡ್ತದ, ಇಂಟರ್ವ್ಯೂ ಅಂದ್ರೆ ಅವನಿಗೆ ವಿಚಾರ ಮಾಡ್ಲಿಕ್ಕೆ ಹಸ್ತದ. ಯಾವಾಗ ಅವ್ನ್ ವಿಚಾರ ಮಾಡಿ ತನ್ನ ಬಾಯಿಂದ ಹೇಳ್ತಾನಲ್ಲ, ಅದು ನಮಗ್ ಫೇವರೇಬಲ್ ಇರ್ತದ. ಆಮೇಲೆ ಅವ ಹೇಳಿದ್ದ ಅಂತ ತಿಳ್ಕೊಂಡು ಅವನಿಗೆ ಅದು ಸರಿ ಅನಿಸ್ತದ. ಇಟ್ ಇಸ್ ರೈಟ್ ಬಿಕಾಸ್ ಹಿ ಹ್ಯಾಸ್ ಸೆಡ್. ಹೇಳ್ಯಾನಂತೇಳಿ ಅವನಿಗೆ ಅದು ಸರಿ ಅನಿಸ್ತದ. ಅದನ್ನ ನಾವ್ ಹೇಳಿದ್ರೆ ಅವ ಒಪ್ಪಂಗಿಲ್ಲ, 108 ಪ್ರಶ್ನೆ ಮಾಡ್ತಾನ ಅವ. 6ನೇದ್ದು, ಇಫ್ ಐ ಸೇ ಇಟ್ ಪ್ರಾಸ್ಪೆಕ್ಟ್ಸ್ ಡೌಟ್ ಮೀ, ಇಫ್ ದೇ ಸೇ ಇಟ್ ಈಸ್ ಟ್ರೂ. ಸೊ ಇದು ಅದು ಬಹಳ ಇಂಪಾರ್ಟೆಂಟ್ ಅದ. ಅದಕ್ಕೆ ನಾವು ಸಾಧ್ಯ ಆದಷ್ಟು ಉಪದೇಶ ಕೊಡ್ಲಿಕ್ಕೆ ಅವಾಯ್ಡ್ ಮಾಡ್ಬೇಕು. ಸಾಧ್ಯ ಆದಷ್ಟು ಪ್ರಶ್ನೆ ಮಾಡೋದನ್ನ ನಾವು ಕಲ್ಕೋಬೇಕು. ಇಂಟೆಲಿಜೆಂಟ್ ಕ್ವಶನ್ಸ್ ಅಂದ್ರೆ ಇದು ಸಾಕ್ರೆಟಿಸ್ ಅಪ್ರೋಚ್. ಇದು ಸಾಕ್ರೆಟಿಸ್ ಸ್ವಭಾವ ಅದ ಇತ್ತು. ಅವ ಒಂದು ಹುಡುಗರನ್ನೆಲ್ಲ ಜಮಾ ಮಾಡ್ತಿದ್ದ ಒಂದ್ ಕಡೆ, ಒಂದು ಕ್ಲಾಸ್ ರೂಮ್ ಗತೆ. ಸೊ ಅಲ್ಲಿ ಯಾವ್ದೋ ಒಂದು ಪ್ರಶ್ನೆ ಕೇಳ್ತಿದ್ದ. ಸೊ ಆ ಪ್ರಶ್ನೆ ಮೇಲೆ ಎಲ್ಲಾನು ಡಿಸ್ಕಷನ್, ಎಲ್ಲಾರು ತಮಗ್ ತಿಳಿದಿದ್ದು ಹೇಳೋರು. ಆಮೇಲೆ ಯಾವ್ದಕ್ಕೂ ಸಾಕ್ರೆಟಿಸ್ ಇದನ್ನ ಹೇಳ್ತಿದ್ದಿಲ್ಲ, ಇದ ಸರಿಯಾದ ಆನ್ಸರ್ ಅಂತ ತಿಳ್ಕೊಂಡು ಹೇಳ್ತಿದ್ದಿಲ್ಲ, ಬರೀ ಡಿಸ್ಕಷನ್. ಸೊ ಇಟ್ ಇಸ್ ಎ ವೇ ಆಫ್ ಅನಲೈಸಿಂಗ್, ಫೈಂಡಿಂಗ್ ಅಂಡ್ ಗ್ರೋಯಿಂಗ್. ಸೊ ಸಾಕ್ರೆಟಿಸ್ ವೇ ಆಫ್ ಥಿಂಕಿಂಗ್ ಅಂತ. ಆಮೇಲೆ ನಾವು ಕನ್ನಡದಾಗ ಹೇಳ್ತೀವಿ, ಮಾತು ಬಲ್ಲವ ಮಾಣಿಕ್ಯ ತಂದ, ಮಾತು ಬಾರದವ ಜಗಳ ತಂದ ಅಂತ. ಇದು ಈ ನಮ್ಮ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಗೆ ಇದು ಬಹಳ ಅಪ್ಲಿಕೇಬಲ್ ಅದ. ಯಾಕಂದ್ರೆ ನಾವು ಚಂದಾಗಿ ಮಾತಾಡಿದ್ರೆ ಅವು ಏನಾಗ್ತದ, ಅದು ಪ್ರಾಸ್ಪೆಕ್ಟ್ ಮೇಲೆ ಇಂಪ್ಯಾಕ್ಟ್ ಬಹಳ ಚಲೋ ಆಗ್ತದ. ತರ್ಕಬದ್ಧವಾಗಿ ಮಾತಾಡ್ಬೇಕು ಅಂತಾರ. ತರ್ಕಬದ್ಧ ಅಂದ್ರೆ ಲಾಜಿಕಲಿ ಮಾತಾಡಿದ್ರೆ ಅವನಿಗೆ ಇದು ಬರ್ತದ, ಇವ್ ಹೇಳೋದು ಬರೋಬರಿ ಅದ ಅಂತ ತಿಳ್ಕೊಂಡು. ಆಮೇಲೆ ಇದು ಪ್ರಾರಂಭಿಕ ಫಸ್ಟ್ ಡೇಕ ಬರಂಗಿಲ್ಲ, ಆದ್ರೆ ನಮ್ಮಲ್ಲಿ ಆ ಡಿಸೈರ್ ಇರಬೇಕು, ನಾ ಬೆಳೆಸ್ಕೋಬೇಕಪ್ಪ, ನನ್ನಲ್ಲಿ ಮಾತಾಡುವ ಒಂದು ಕಲೆ ಬೇಕು. ಇದು ಇಲ್ಲಷ್ಟೇ ಉಪಯೋಗ ಆಗಿಲ್ಲ, ನಮ್ ನಿಜ ಜೀವನದೊಳಗೂ ಉಪಯೋಗ ಆಗ್ತದೆ. ಯಾಕಂದ್ರೆ ನಾವು ಏನ್ ಹೇಳ್ಬೇಕಾಗ್ಯದ, ನಮ್ಮಲ್ಲಿ ಅದು ಶಬ್ದ ಭಾಂಡಾರ ಇರ್ಲಿಲ್ಲ ಅಂತಂದ್ರೆ ಅದಕ್ಕೊಂದ್ 10 ಶಬ್ದ ತಗೋಬೇಕಾಗ್ತದ. ಅದ ನಮ್ಮಲ್ಲಿ ಒಂದು ಒಳ್ಳೆ ಶಬ್ದ ಭಾಂಡಾರ ಇತ್ತಂದ್ರೆ 1 ಅಥವಾ 2 ಶಬ್ದದೊಳಗ ನಮ್ಗೇನ್ ಹೇಳೋದದ ಅದನ್ನ ಕ್ಲಿಯರ್ ಆಗಿ ಅಗ್ದಿ ಕ್ರಿಸ್ಟಲ್ ಆಗಿ ಹೇಳ್ಬೋದು. ಕಮ್ಯುನಿಕೇಶನ್ ಆಗ್ತದೆ ಅದರಿಂದ. ಅದಕ್ಕೆ ನಾವು ಮಾತನಾಡೋ ಕಲೆ ಅದಲ್ಲ, ಗ್ರಾಜುಯಲಿ ಬೆಳೆಸ್ಕೋಬೇಕು. ಬುಕ್ಸ್ ಓದೋದ್ರಿಂದ ಬಹಳ ಹೆಲ್ಪ್ ಆಗ್ತದ. ಯಾಕಂದ್ರೆ ಬುಕ್ ಓದೋದ್ರಿಂದ ನಿಮ್ಗೆ ಸರಿಯಾದ ಶಬ್ದ ಯಾವ್ದು ಅದಂಬುದು ಐಡಿಯಾ ಬರ್ತದ. ಅದಕ್ಕೆ ಸಾಧ್ಯ ಆದಷ್ಟು ಬುಕ್ ಓದ್ರಿ, ಇಂಗ್ಲಿಷ್ನಾಗ, ಹಿಂದಿ ಒಳಗ, ಕನ್ನಡದಾಗ, ಯಾವ್ದ್ರ ಒಟ್ಟು ಬುಕ್ ಓದಿ ನಿಮ್ದು ಶಬ್ದ ಭಾಂಡಾರ ಬೆಳೆಸ್ಕೊಳ್ರಿ. ಯಾಕಂದ್ರೆ ಟೀಮ್ ಡೆವಲಪ್ ಮಾಡೋ ಮುಂದೆ ಇವೆಲ್ಲ ಬಹಳ ಉಪಯೋಗ ಆಗ್ತಾವ. ಆಮೇಲೆ ಈಗ ಮಾತಾಡೋದ್ರ ಬಗ್ಗೆ ವಾಟ್ ಟು ಸೇ ಅಂಡ್ ವೆನ್ ಟು ಸೇ, ಅದು ಸಹಿತ ಬಹಳ ಇಂಪಾರ್ಟೆಂಟ್ ಇರ್ತದ. ಯಾಕಂದ್ರೆ ಅದ್ರ ಮೇಲಿನ ನೀವು ಪ್ರಾಸ್ಪೆಕ್ಟ್ ನಿಮ್ ಟೀಮ್ ಜಾಯಿನ್ ಆಗೋದು ಬಿಡೋದು ನಿರ್ಧಾರ ಆಗಿರ್ತದೆ. ಈಗ ನಾನು ಆಪ್ಷನ್ 1 ಹೇಳ್ತೇನೆ ನೋಡ್ರಿ, ಇಲ್ಲೇನದ, ದಿಸ್ ಇನ್ಶೂರೆನ್ಸ್ ಪಾಲಿಸಿ ವಿಲ್ ಕಾಸ್ಟ್ ಯು Indian rupees 1 lakh per annum. ಅಂದ್ರೆ ಈ ಇನ್ಶೂರೆನ್ಸ್ ಪಾಲಿಸಿ ನಿಮಗ 1 ಲಕ್ಷ ರೂಪಾಯಿ ಒಂದು ವರ್ಷಕ್ಕೆ ತುಂಬಕ್ ಆಗ್ತದ. ದ ಕಂಪನಿ ವಿಲ್ ಬಿಲ್ ಯು, ಅಂದ್ರೆ ಕಂಪನಿಯಿಂದ ನಿಮ್ಗೆ ಬಿಲ್ ಬರ್ತದ, ನೀವು ತುಂಬಬೇಕಾಗ್ತದ. ಇದನ್ನ ನೀವು ಮೊದ್ಲೇ ಒಂದು ಆಪ್ಷನ್ ದಿಂದ ಹೇಳಿದ್ರಿ. ಇದನ್ನ ನೀವು ಯಾವ ರೀತಿ ಹೇಳ್ಬೋದು? ಸೆಕೆಂಡ್ ಆಪ್ಷನ್, ಯುವರ್ ಆನ್ಯುವಲ್ ಪ್ರೀಮಿಯಂ ಈಸ್ 1 lakh only. A very reasonable investment
to guarantee a secure future for your spouse and children. Would not you agree? See, it ends with a question mark. ಈ ರೀತಿ ಪ್ರಶ್ನೆ ಕೇಳೋದ್ರಿಂದ ಅವ್ ನ್ಯಾಚುರಲಿ ಎಸ್ ಅಂತಾನವ. ಎಸ್ 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 ಕ್ವಶನ್ಸ್ ಆರ್ ದ ಆನ್ಸರ್ಸ್ ಅಂತೇಳಿ ಒಂದು ಬುಕ್ ಅದ. ಆ ಬುಕ್ಕಿನೊಳಗೂ ಸಹಿತ ಆಥರ್ ಬಹಳ ಚಂದಾಗಿ ಎಕ್ಸ್ಪ್ಲೈನ್ ಮಾಡ್ಯಾನವ ಯಾವ ರೀತಿ ನೀವು ಪ್ರಶ್ನೆ ಕೇಳಬೇಕು, ಸೊ ದಟ್ ಯು ವಿಲ್ ಗೆಟ್ ಎ ಫೇವರೇಬಲ್ ಆನ್ಸರ್ ಅಂತ ಹೇಳಿ. ಸೊ ಇಲ್ಲಿ ನೋಡ್ರಿ ಎರಡನೇ ತರದಿಂದ ಮಾತಾಡೋದು ಎಷ್ಟು ಡಿಫ್ರೆಂಟ್ ಅನಿಸ್ತದ. ಅವೇನಂತಾನ ಯುವರ್ ಆನ್ಯುವಲ್ ಪ್ರೀಮಿಯಂ ಈಸ್ 1 lakh ಓನ್ಲಿ. ಅಂದ್ರೆ ಏನ್ ಜಸ್ಟ್ 1 lakh ಅದ ಆನ್ಯುವಲ್ ಪ್ರೀಮಿಯಂ ನಿಮ್ದು. ಎದಕ್ಕೆ ಅದು ತುಂಬ್ಲಿಕ್ಕೀರಿ? ಎ ವೆರಿ ರೀಸನೇಬಲ್ ಇನ್ವೆಸ್ಟ್ಮೆಂಟ್, ಬಹಳ ರೀಸನೇಬಲ್ ದುಡ್ಡು ನೀವು ಇನ್ವೆಸ್ಟ್ ಮಾಡ್ಲಿಕ್ಕತ್ತೀರಿ. ಎದಕ್ಕೆ? ಟು ಗ್ಯಾರಂಟಿ ಎ ಸೆಕ್ಯೂರ್ ಫ್ಯೂಚರ್. ಯಾರ್ದು ಫ್ಯೂಚರು? ನಿಮ್ದು, ನಿಮ್ ಮಕ್ಕಳದು, ಎಲ್ಲಾರ್ದು, ಫ್ಯಾಮಿಲಿದು. ಅದಕ್ಕಿದು ಸ್ಮಾಲ್ ಅಮೌಂಟ್ ಅದ ಅಂತ ತಿಳ್ಕೊಂಡು ಈ ರೀತಿ ನೀವು ಮಾತಾಡಿದ್ರೆ ಅವ್ರು ತುರಂತಾಗಿ ನಿಮ್ದು ಕೆಲಸ ಆಗ್ತದೆ, ಎನ್ರೋಲ್ ಆಗ್ತಾರೆ. ಅದು ಮೊದ್ಲೇ ಮಾತಾಡಿದ್ರೆ ಏನಾಗ್ತದೆ, ಅದು ಎನ್ರೋಲ್ ಆಗಂಗಿಲ್ಲ ಅವರು. ಸೊ ಯಾಕಂದ್ರೆ ಇದು ಒಂಥರ ಇನ್ಹ್ಯೂಮನ್ ಅನ್ನಿಸ್ತದೆ. ಅದಕ್ಕೆ ನಾವು ಏನ್ ಹೇಳೋದದ ಅದನ್ನ ಸರಿಯಾದ ಶಬ್ದಗಳನ್ನು ಉಪಯೋಗಿಸಿ ಹೇಳೋದ್ರಿಂದ ನಮ್ದು ಕೆಲಸ ಆಗ್ತದೆ. ಅದಕ್ಕೆ ನಾವು ಶಬ್ದ ಭಂಡಾರ ಬೆಳೆಸ್ಕೋಬೇಕು, ಮಾತಾಡುವ ಕಲೆ ಬೆಳೆಸ್ಕೋಬೇಕು. ಇದರಿಂದ ಈಗ ಇವರಿದ್ರು ಯಾರು ನರಸಿಂಹರಾವ್ ಅಂತಿಕೊಂಡು ಪ್ರೈಮ್ ಮಿನಿಸ್ಟರ್ ಇದ್ರು. ಅವ್ರಿಗೇನೋ ಎಲ್ಲೋ ಒಂದ್ ಕಡೆ ಓದಿದ್ದೆ, ಎಷ್ಟು ಒಂದು 13-14 ಭಾಷೆ ಬರ್ತಿದ್ವು ಅಂತ. ಅವ್ರು 13-14 ಕಲ್ತಿದ್ರು ಅಂದ್ರೆ ನಾವ್ ಅಟ್ಲೀಸ್ಟ್ ಕನ್ನಡ, ಹಿಂದಿ, ಇಂಗ್ಲಿಷ್ ಇವ್ 3 ಸ್ವಲ್ಪ ಚಲೋತ್ನಾಗ ಕಲ್ಕೋಬೇಕು. ಯಾಕಂದ್ರೆ ಅದು ಒಂದು ಅಸೆಟ್ ಇದ್ದಂಗೆ ಮುಂದೆ ನಮ್ಗೆ ಟೀಮ್ ಡೆವಲಪ್ ಮಾಡ್ಲಿಕ್ಕೆ ಅದು ಬಹಳ ಉಪಯೋಗ ಆಗ್ತದೆ. ಅದಕ್ಕೊಂದ್ ಸ್ವಲ್ಪ ಪ್ರಯತ್ನ ಮಾಡ್ಬೇಕು. ಬೇಕಂದ್ರೆ ಅದು ಹಿಂದಿ ಕಲಿಯಿರಿ, ರೆಪಿಡೆಕ್ಸ್ ಅಂತ ಬರ್ತಾವಲ್ಲ, ಅದ್ರ ಸಹಾಯ ತಗೊಂಡು ನೀವು ಸಹಿತ ನೀವು ರೆಪಿಡೆಕ್ಸ್ ಖರೀದಿ ಮಾಡಿ ನೀವು ಹಿಂದಿ ಕಲಿಬಹುದು. ಅದರಿಂದ ಬಹಳ ಜೀವನದೊಳಗೆ ಉಪಯೋಗ ಆಗ್ತದೆ. ಸೊ ಇಷ್ಟ ನಂದು ಇವತ್ತಿಂದು ಟ್ರೈನಿಂಗ್ ಸ್ಲೈಡ್ ಮಾಡಿದ್ದೆ ನಾನು. ಸೊ ಈಗ ನಾನ್ ನಿಮ್ಗೆ ಕೇಳಿಕತ್ತೇನಿ, ನಿಮ್ಗೇನ್ ಈ ಒಂದು ಇವತ್ತಿನ ಟ್ರೈನಿಂಗ್ ಬಗ್ಗೆ ಅಥವಾ ಇಲ್ಲಿವರೆಗೆ ನಿಮ್ದು ಏನ್ ಜರ್ನಿ ಆಗ್ಯದ ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ಒಳಗ, ಅದ್ರ ಬಗ್ಗೆ ಆಯ್ತು, ಅಥವಾ ಏನಾದ್ರೂ ಸಾಕಷ್ಟು ವಿಡಿಯೋ ನೋಡಿದಿರಿ ಅದ್ರ ಬಗ್ಗೆ ಆಯ್ತು, ಯಾವುದೇ ಬಗ್ಗೆ ಏನೋ ಅಡಿಷನಲ್ ಇನ್ಫಾರ್ಮೇಶನ್ ಏನಾದ್ರೂ ಬೇಕಾಗಿದ್ರೆ ಈಗ ನೀವು ನನಗೆ ಕೇಳಬಹುದು. ಮಹೇಶ, ನಿನಗೇನ್ ಕೇಳೋದಪ್ಪ ಅಥವಾ ಹೇಳೋದದ? ಏನಿಲ್ಲ, ತೆಗಿದ್ರಲ್ಲ ಮಾಡ್ತೇನ್ರಿ. ಬುಕ್ ಓದ್ಲಿಕತ್ತೀಯನ್ ಈಗ? ಸ್ಟಾರ್ಟ್ ಮಾಡಿದೇನ್ರಿ, ನೀನ್ ಹೇಳಿದ ಸ್ಟಾರ್ಟ್ ಮಾಡೀನ್ರಿ. ಓಕೆ. ಸೊ ಏನ್ ಡಿಫ್ರೆಂಟ್ ಅನ್ಸ್ಲಿಕತ್ತದ ಈ ಬುಕ್ ನಿನಗೆ? ಮುಂದ್ ಹೆಂಗ್ ಮಾಡ್ಬೇಕು ಅನ್ನೋದು ಅವ್ರ ಕಿರುಪರಿಚಯ ಓದಿದೇರಿ. ಅವ್ರ ಹೆಂಗ್ ಮುಂದ್ ಬಂದ್ ನೋಡೋದು ಸ್ವಲ್ಪ ಅದ್ರಲ್ಲಿ ಪರಿಚಯ ಬರ್ದಿದ್ರಿ ಅವ್ರು. ಅದನ್ನ ಸ್ವಲ್ಪ ಓದಿದೇನ್ರಿ, ಇನ್ನೂ ಫಾಸ್ಟ್ ಅಧ್ಯಾಯ ಹೋಗಿಲ್ರಿ. ಓಕೆ, ವೆರಿ ಗುಡ್. ಸಂತೋಷ, ನಿಂದು ಅನ್ಮ್ಯೂಟ್ ಮಾಡಿ ಮಾತಾಡ್ಲಿಕ್ಕೆ ಆಗ್ತದೇನಪ್ಪ? ಅಥವಾ ಬ್ಯಾಕ್ ಗ್ರೌಂಡ್ ನಾಯ್ಸ್ ಬಹಳ ಅದನೋ? ಕಲಾಪುರ ಅವ್ರ, ನಿಮ್ದು ಸ್ವಲ್ಪ ಅನುಭವ ಶೇರ್ ಮಾಡ್ತೀರೇನೆ? ಕಲಾಪುರ್? ನಾನು ಬುಕ್ ಓದಿಕತ್ತೆ, ನಾನು ಪರಿಚಯ ಮುನ್ನಡಿ ಮುಗಿಸಿದ್ದೇನೆ. ಅವ್ರದ್ದೆಲ್ಲ ಚಲೋ ಅದು ಮಾಡಿದಾರೆ ಬುಕ್ಸ್. ಅದು ಇಂಟ್ರೆಸ್ಟಿಂಗ್ ಬರ್ಲಿಕ್ಕೆ ಅದು ಓದಿದೆ. ಬರೆದ ಮುನ್ನಡಿಯಿಂದ ಇಂಟ್ರೆಸ್ಟಿಂಗ್ ಒಂಥರ ಬುಕ್ ಅಲ್ಲಿ ಸೊ ಕಲಿಲಿಕ್ಕೆ ಸಿಕ್ತು ಅಂತ ಅನಿಸ್ತಾ ಇದೆ ಅದರಿಂದ. ಆಮೇಲೆ ವಿಡಿಯೋಗಳು ಭಾಸ್ಕರ್ ಅವೆಲ್ಲ ನೋಡಿದೀನಿ, ಅದರಿಂದನೂ ಸ್ವಲ್ಪ ನಮ್ಗೆ ಅದು ಅನಿಸ್ತಾ ಇದೆ ಮನಸ್ಸಲ್ಲಿ ಅಚ್ಚಾ ಮಾಡ್ಬೋದಪ್ಪ ಅಂತ ಒಂದು ಇದು ಬರ್ತಾ ಇದೆ. ಮೊದ್ಲೆಲ್ಲ ನಾನು ಸ್ವಲ್ಪ ಇದು ಅಂತಾರೆ ಮಕ್ಕಳಿಗೆ ಹೆಜಿಟೇಷನ್ ಬಹಳ ನನಗೂ
ಮೊದಲು ಮಾತಾಡಿಕೆ ಏನಂತಾರು ಏನು ನನಗ್ ಮೊದ್ಲಿಂದ ಬಾಳ ಅದ ಯಾರೇನಂತ ಬೇರೆ ನೋಡು ಅಂತಾರ ಭಾಳ ಇದು ಅದ. ಬಟ್ ಇವನ್ ನೋಡ್ಲಿಕ್ಕೆ ಹತ್ತಿಂದ ಸ್ವಲ್ಪ ಆಡ್ಬೋದು ಬಾ ಅಂತ ಅನಿಸ್ಲಿಕ್ಕೆ ಹತ್ತದ ನನಗೆ. ಮನಸ್ಸಿದ್ದಲ್ಲಿ ಮಾರ್ಗವಿದೆ. ಇವೆಲ್ಲ ನೋಡೋದ್ರಿಂದ ಸ್ವಲ್ಪ ಅನಿಸ್ತದ ಮಾಡೋಂತ. ಲೆಟೆಸ್ಟ್ ಟ್ರೈ. ನಮ್ದು ಅವ್ರು ಹೇಳಿದ್ರು ಆ ಸ್ವಭಾವ ನಮ್ದು ಅದೇ ಮಾತಾಡಂಗಿಲ್ಲ ಆ ತರ ಇತ್ತು. ಇವನ್ನೆಲ್ಲ ನೋಡಿ ಕಲೀಲಿಕ್ಕೆ ಹತ್ತೇನಿ. ಮತ್ತೆ ಇವೆಲ್ಲ ವಿಡಿಯೋಗಳು ನೀವೆಲ್ಲ ಹೇಳಿಲ್ಲ, ಪ್ರಯತ್ನ ಮಾಡಬೇಕಂತ ಮನಸ್ಸದ ನನಗೂ. ನಂದು ಈಗ ಆಕ್ಚುಲಿ ಪ್ರಾಕ್ಟಿಕಲಿ ಇದು ನಂದು ಮೊದ್ಲೇದು ವಿಡಿಯೋ ಟ್ರೈನಿಂಗ್ ನಂದಿದು ಕೊಡೋದು. ಹಿಂಗಾಗಿ ನಾನು ಇಲ್ಲೇ ನೋಡೇ ಕಿಶೋರ್ ಸರ್ದು ಎಲ್ಲ ನೋಡೇ ಕಲ್ತಿದ್ದು. ಸೊ ಸ್ಟಾರ್ಟ್ ಮಾಡಿದೆ. ನೀರೊಳಗೆ ಇಳಿದ ಹೊರತು ನಮಗ್ ಸ್ವಿಮ್ಮಿಂಗ್ ಕಲೀಲಿಕ್ಕೆ ಆಗಂಗಿಲ್ಲ. ಅದಕ್ಕೆ ನೀರೊಳಗೆ ಇಳಿಯೋಣ, ನೋಡೋಣ ಏನಾಗ್ತದೆ. ನಮ್ಮ ಥರದಿಂದ ನಾವು ಟ್ರೈನಿಂಗ್ ಕೊಡೋದು. ಒಬ್ಬೊಬ್ರದ್ದು ಟ್ರೈನಿಂಗ್ ಸಿಸ್ಟಮ್ ಒಂದೊಂದ್ ತರ ಇರ್ತದೆ. ಆಮೇಲೆ ನಮ್ದು ನಾವು ಸ್ಟಾರ್ಟ್ ಮಾಡೋದು, ಆಮೇಲೆ ಇಂಪ್ರೂವ್ಮೆಂಟ್ ಮಾಡ್ಕೊಳಿಕ್ ಬರ್ತದ. ನಾವು ಸ್ಟಾರ್ಟೇ ಮಾಡ್ಲಿಲ್ಲ ಅಂದ್ರೆ ಇಂಪ್ರೂವ್ಮೆಂಟ್ ಮಾಡೋ ಪ್ರಶ್ನೆನೇ ಬರಂಗಿಲ್ಲ. ಅದಕ್ಕೆ ಸ್ಟಾರ್ಟ್ ಮಾಡೋದು. ರಸ್ತೆದೊಳಗೆ ಎಲ್ಲಾ ಗ್ರೀನ್ ಸಿಗ್ನಲ್ ಸಿಗ್ಲಿಪ್ಪ, ಅವಾಗ ನಾನು ಕಾರ್ ಹೊರ ತೆಗಿತೀನಿ ಅಂದ್ರೆ ಆಗಂಗಿಲ್ಲ. ಕಾರ್ ಹೊರ ತೆಗಿಯೋದು ರೆಡ್ ಸಿಗ್ನಲ್ ಇರ್ತದೆ, ಎಲ್ಲೋ ಇರ್ತದೆ, ಗ್ರೀನ್ ಇರ್ತದೆ, ಹೋಗೋದಿರ್ತದೆ. ಏನು ಇಲ್ದ ಸ್ಟಾರ್ಟ್ ಮಾಡು ಕಲೀಲಿಕ್ಕೆ ಪ್ರಾರಂಭ ಮಾಡ್ಬೇಕು, ಧುಮುಕ್ಬೇಕು ಅಂದ್ರೆ ನಮ್ಗೆ ಸಕ್ಸಸ್ ಸಿಗ್ತದೆ. ನಿಮ್ಗೇನ್ ಕೇಳೋದದ್ರಿ ಕಲ್ಪನಾ ಅವ್ರ? ಅಥವಾ ಹೇಳೋದು ಅನುಭವ? ನಾನು ಎಲ್ಲರಿಗೂ ಅವು ಸಣ್ಣ ಕಮಿಟ್ಮೆಂಟ್ ಇರೋದ್ರಿಂದ ಅವು ಫುಲ್ಫಿಲ್ ಆಗ್ತಾವ. ಅವು ಫುಲ್ಫಿಲ್ ಆಗ್ತಂದ್ರೆ ನಿಮ್ಗೆ ಕಾನ್ಫಿಡೆನ್ಸ್ ಬರ್ತದೆ. ಕಾನ್ಫಿಡೆನ್ಸ್ ಬಂತಂದ್ರೆ ಅದಕ್ಕೂ ಸ್ವಲ್ಪ ಹೆಚ್ಚಿನ ಸೈಜ್ ಕಮಿಟ್ಮೆಂಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ರಿ, ರೆಸ್ಪಾನ್ಸಿಬಿಲಿಟಿ ತಗೊಳಿಕ್ ಸ್ಟಾರ್ಟ್ ಮಾಡ್ರಿ. ಅದ್ರೊಳಗು ನಿಮ್ಗೆ ಸಕ್ಸಸ್ ಇರ್ತದೆ. ಆಮೇಲೆ ಮತ್ತೆ ಅದಕ್ಕೂ ಹೆಚ್ಚಿನ ರೆಸ್ಪಾನ್ಸಿಬಿಲಿಟಿ. ಉದಾಹರಣೆಗೆ ನಾ ಚೆಸ್ ಆಡೋ ಮುಂದೆ ಮೊದ್ಲು ಸಣ್ಣ ನೋಡ್ರ ಸಣ್ಣ ಆಡ್ತಿದ್ದೆ, ಸೊ ಗೆಲ್ಲಿಕ್ಕೆ ಕಾನ್ಫಿಡೆನ್ಸ್ ಬರ್ತದೆ. ಆಮೇಲೆ ಅವ್ರಕ್ಕಿಂತ 5ನೇ ಸ್ಟ್ಯಾಂಡರ್ಡ್ ಆಮೇಲೆ 6ನೇ ಸ್ಟ್ಯಾಂಡರ್ಡ್ನವ್ರ ಸಣ್ಣ, ಆಮೇಲೆ 7ನೇದ್ದು, ಆಮೇಲೆ 8, ಹಿಂಗ ಆಮೇಲೆ ದೊಡ್ಡವರು ಹಿಂಗ ನೀವು ಮಾಡ್ಕೋತ ಹೋದ್ರೆ ನಿಮ್ದು ಕಾನ್ಫಿಡೆನ್ಸ್ ಬೆಳೀತದೆ, ಮತ್ತೆ ಕಲೀಲಿಕ್ಕೂ ಆಗ್ತದೆ. ಅದಕ್ಕೆ ಸ್ಟಾರ್ಟ್ ಮಾಡ್ರಿ, ಕಮಿಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ರಿ. ಮತ್ತೆ ಗ್ರೂಪ್ನೊಳಗೂ ಸಹಿತ ನಾನು ಬರ್ದಿರ್ತೇನಲ್ಲ, ಯಾರ್ಯಾರು ಏನ್ ಮಾಡಿರಿ, ಎಷ್ಟು ಓದಿದವ್ರಿ ಏನೇನು, ಅಲ್ಲೂ ನಿಮ್ದು ಹೆಸರು ಆಡ್ ಮಾಡ್ರಿ. ಆಮೇಲೆ ಬರ್ಲಿಲ್ಲ ಅಂದ್ರೆ ನನಗ್ ಕೇಳ್ರಿ, ನಾ ಹೇಳ್ತೇನಿ. ಅಥವಾ ಯಾರು ಆಡ್ ಮಾಡಿರ್ತಾರ ಅವ್ರನ್ನೂ ಕೇಳಬಹುದು ನೀವು. ಸೊ ಅವರು ಹೇಳ್ತಾರೆ ನಿಮ್ಗೆ ಯಾವ ರೀತಿ ನಿಮ್ ಹೆಸರು ಅದ್ರೊಳಗೆ ಆಡ್ ಮಾಡ್ಬೇಕು ಅಂತ ಹೇಳಿ. ನಿಮ್ದೊಂದು ಇದು ಇರ್ಲಿ ಅದ್ರೊಳಗೆ ಕಾಂಟ್ರಿಬ್ಯೂಷನ್. ಯಾಕಂದ್ರೆ ನೀವು ಅದನ್ನ ಪೋಸ್ಟ್ ಮಾಡಿದ್ರೆ ಏನಾಗ್ತದೆ, ಯಾರು ಅದನ್ನ ಬುಕ್ ಓದಿರಂಗಿಲ್ಲೋ ಅಥವಾ ವಿಡಿಯೋ ಕೇಳಿರಂಗಿಲ್ಲೋ ಅಥವಾ ಏನೋ ಇರ್ತದ, ಅವರು ಇನ್ಸ್ಪೈರ್ ಆಗ್ತಾರ. ಈಗ 4 ಮಂದಿ ಆಲ್ರೆಡಿ ಓದ್ಯಾರೆ, ನಾನ ಹಿಂದುಳಿದೆ, ನಾನು ಓದ್ಬೇಕು, ನಾನು ಮಾಡ್ಬೇಕು, ನಾನು ಮುಂದೆ ಬರ್ಬೇಕು ಅಂತ ಅವ್ರಿಗೂ ಒಂದು ಉತ್ಸಾಹ ಸಿಗ್ತದೆ, ಮತ್ತ ಅವ್ರಿಗೊಂದು ಇನ್ಸ್ಪಿರೇಷನ್ ಸಿಗ್ತದೆ. ಸ್ವಿಮ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಾಂದ್ರೆ ಏನಾಗಿರ್ತದೆ, ದಂಡಿ ಒಳಗೆ ನಿಂತು ಸ್ವಿಮ್ಮಿಂಗ್ ಕಲಿಬೇಕಂತಿರ್ತಾರೆ, ಅದ ಕಂಟಿನ್ಯೂ ಆಗ್ತದೆ. ಆ ದಂಡಿ ಒಳಗೆ ಕೂತ್ ಕಲೀಲಿಕ್ಕೆ ಸಾಧ್ಯ ಇಲ್ಲ. ನೀರಾಗಿ ಇಳಿಬೇಕಂದ್ರೆ ಧೈರ್ಯ ಇರಂಗಿಲ್ಲ. ಈಗ 4 ಮಂದಿ ನೀರಾಗಿ ಇಳಿದಿದ್ ನೋಡಿದ್ರೆ ಭಾಗವಹಿಸ್ರಿ, ಕಮೆಂಟ್ಸ್ ಮಾಡ್ತಿರ್ರಿ, ಓದ್ತಿರ್ರಿ, ಏನ್ ಹಾಕಿರ್ತೀನಿ ತಿಳಿಲಿಲ್ಲ ನನಗ್ ಕೇಳ್ರಿ. ಅಥವಾ ಅದ್ರೊಳಗೆ ಬರ್ದಿರ್ತಾರಲ್ಲ, ಪೋಸ್ಟ್ ಮಾಡಿರ್ತಾರಲ್ಲ ಹೆಸರು ಆಡ್ ಮಾಡಿ, ಅವ್ರನ್ನ ಕೇಳ್ರಿ. ಬಿಂದಾಸ್ ಒಬ್ರಿಗೊಬ್ರು ಇಂಟ್ರಾಕ್ಟ್ ಮಾಡ್ರಿ. ವಿ ಶುಡ್ ವರ್ಕ್ ಲೈಕ್ ಎ ಟೀಮ್.
ಟೀಮ್ ಅಂದ್ರೆ ಏನಪ್ಪಾ ಅಂತ ನಾ ಒಂದು ಪ್ರಶ್ನೆ. ನೀವೇನ್ ತಿಳ್ಕೊಂಡಿರಿ ಟೀಮ್ ಅಂದ್ರ? ಟೀಮ್ ಸ್ಟ್ಯಾಂಡ್ಸ್ ಫಾರ್ ವಾಟ್? ಯಾರೋ ಒಬ್ರು ಹೇಳ್ತೀರೇನ? ಟುಗೆದರ್. ಟುಗೆದರ್ ಏನಾಯ್ತು? ಮೂವ್ ಟುಗೆದರ್. ಮೂವ್ ಟುಗೆದರ್. ಓಕೆ, ಟುಗೆದರ್ನೆಸ್. ಟುಗೆದರ್ನೆಸ್. ಓಕೆ, ಮತ್ತೆ ಯಾರದ ಅಭಿಪ್ರಾಯ ಬೇರೆದವ್ರದು? TEAM ಟೀಮ್ ಅಂತೇವಿ. ಸೊ ಮತ್ತೇನ್ ಅಭಿಪ್ರಾಯ ಉಳ್ಕಿದವ್ರದು? ಆಮೇಲೆ ಇದು ಮಾತಾಡ್ಲಿಕ್ಕೆ ನಿಮಗೊಂದು ಇಲ್ಲೇ ಜೂಮ್ ನೊಳಗ ನಿಮ್ಗೆ ಅಪಾರ್ಚುನಿಟಿ ಸಿಗ್ತದೆ. ಅದ್ ನೀವು ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡ್ಬೇಕು. ಏನ್ ಮಿಸ್ಟೇಕ್ ಆಗಿದಿತ್ತು ಅದು ಇದು ಅವೆಲ್ಲ ತಲೆ ಇಟ್ಕೋಬೇಡ್ರಿ, ಬಂದಂಗ್ ಮಾತಾಡ್ರಿ, ನೋ ಪ್ರಾಬ್ಲಮ್. ಇಲ್ಲಿ ಯಾರನ್ನು ಕ್ರಿಟಿಸೈಸ್ ಮಾಡಂಗಿಲ್ಲ, ಯಾರು ಏನು ಹಂಗ್ಯಾಕ್ ಮಾತಾಡ್ದಿ ಹಿಂಗ್ಯಾಕ್ ಮಾತಾಡಿದೆ ಅನ್ನಂಗಿಲ್ಲ. ಪ್ರಾರಂಭ ಮಾಡ್ರಿ, ಆಮೇಲೆ ಕ್ರಮೇಣ ಬೆಳ್ಕೋತ ಹೋಗ್ತದ ಅದು. ಅಶೋಕಣ್ಣ, ಹಾ, ಇವತ್ತಿಂದು ನಿಮ್ದು ಮೀಟಿಂಗ್ ನಲ್ಲಿ ಮೊದಲನೇದು ಒಂದ್ 20 ಮಿನಿಟ್ಸ್ ನನಗ್ ಮ್ಯೂಟ್ ಆಗ್ಬಿಟ್ಟಿತ್ರಿ. ಇದು ಕೇಳ್ತಾನೆ ಇಲ್ಲ. ನಾನು ತುಂಬಾ ಟ್ರೈ ಮಾಡ್ದೆ. ಮೊದ್ಲಿನ 20 ನಿಮಿಷ ಇದನ್ನ ರೆಕಾರ್ಡಿಂಗ್ ಮಾಡೇನಿ. ಸೊ ಇದನ್ನೇನ್ ಮಾಡ್ತೀನಿ, ನಾನು ಅಪ್ಲೋಡ್ ಮಾಡ್ತೀನಿ ಯೂಟ್ಯೂಬ್ ನೊಳಗ. ಸೊ ಆಮೇಲೆ ನಿಮ್ ಎಲ್ಲಾ ನಮ್ ಗ್ರೂಪ್ ನೊಳಗ ಅದನ್ನ ನಾನು ಪೋಸ್ಟ್ ಮಾಡ್ತೀನಿ. ಸೊ ಅವಾಗ ನೀವು ಮತ್ತೆ ವಿಡಿಯೋ ಗತೆ ಇದನ್ನ ನೀವು ಕೇಳಬಹುದು. ಅದು ಬಹುಶಃ ಯಾವ ಕಾರಣಕ್ಕಾಗಿರ್ಬೋದು ಅಂದ್ರೆ, ಅದು ಓವರ್ ದ ಇಂಟರ್ನೆಟ್ ಅಂತ ಒಂದೇನ್ ಶಬ್ದ ಬರ್ತಾವಲ್ಲ, 3 ಶಬ್ದ, ಅಲ್ಲಿ ನೀವು ಟಚ್ ಮಾಡ್ಬೇಕು. ಅಲ್ಲಿ ಟಚ್ ಮಾಡಿದಾಗನ ಅದು ನೀವು ಮಾತಾಡಿದ್ದು ನನಗ್ ಕೇಳ್ತದ, ನಾ ಮಾತಾಡಿದ್ದು ನಿಮಗ್ ಕೇಳ್ತದ. ಲೆಫ್ಟ್ ಹ್ಯಾಂಡ್ ಸೈಡ್ ಅದು ಏನ್ ಮೈಕ್ರೋಫೋನ್ ಅದಲ್ಲ, ಮೈಕ್ರೋಫೋನ್ ಮೇಲ್ಗಡೆ ಬರ್ತಾವ 3 ಶಬ್ದ ಬರ್ತಾವ ಪ್ರಾರಂಭಕ್ಕೆ. ಓವರ್ ದ ಇಂಟರ್ನೆಟ್ ಅಂತ ಅಲ್ಲಿ ಟಚ್ ಮಾಡಿದ್ರೆ ನಿಮ್ಗೆ ನಾವ್ ನಮಗ್ ನಮ್ಮ ಮಾಡ್ಬೇಡ್ರಿ. ಫ್ರೀ ಅದ, ಮಾತಾಡ್ರಿ. ಏನೋ ಡೌಟ್ ಇದ್ರು ಬಿಂದಾಸ್ ಕೇಳ್ರಿ. ಇನ್ಫಾರ್ಮೇಶನ್ ಬೇಕಾದ್ರು ಬಿಂದಾಸ್ ಕೇಳ್ರಿ. ಇದ್ ಹೆಂಗ ಹಿಂಗ್ ಬರಲ್ಲ, ಇದು ಹಿಂಗ್ ಎನ್ವಿರಾನ್ಮೆಂಟ್ ಅದ. ಏನು ಹೆಸಿಟೇಟ್ ಮಾಡ್ಬೇಡ್ರಿ, ಮಾತಾಡ್ರಿ. ಓಪನ್ ಡಿಸ್ಕಷನ್ ಮಾಡೋಣ. ಮತ್ ನಾವೇನ್ ಕನ್ನಡ ಮಾತಾಡ್ಲಿಕ್ಕೆ ಹಿಂದಿ ಒಳಗಿದ್ರೆ ಅದೊಂಥರ ಏನೋ ಇಂಟ್ರಾಕ್ಷನ್ ಸ್ವಲ್ಪ ಕರೆಕ್ಷನ್ ಆಗ್ತಿಲ್ಲ. ಸೊ ಕನ್ನಡ ನೀನು ಕಮ್ಮಿಲ್ಲ, ಬಿಂದಾಸ್ ಮಾತಾಡ್ರಿ. ಏನ ಡೌಟ್ ಇದ್ರು ಕೇಳ್ರಿ. ಆರ್ಡರ್ಸ್ ಇರ್ತಾವ, ಆರ್ಡರ್ಸ್ ಈ ರೀತಿ ಅದ, ಈ ರೀತಿ ಅದ, ನನಗೆ ಆಗ್ತದೆ. ಇನ್ನೊಮ್ಮೆ ಹೇಳ್ರಿ. ಕಲ್ಪನಾ ಅವ್ರದ್ದು ನೆಟ್ವರ್ಕ್ ಹೋತಂತ ಕಾಣ್ತದ. ಹಿಂಗಾಗಿ ಅವ್ರು ಮಾತಾಡಿದ್ದು ಯಾರಿಗೂ ಕೇಳಿಗತ್ತಿಲ್ಲ. ಮತ್ತೆ ಯಾರಿಗಾರ ಏನ್ರ ಕೇಳೋದಿದ್ರೆ ಕೇಳ್ರಿ. ಹಲೋ, ಹಾ ಕೇಳ್ರಿ ಕಲ್ಪನಾ ಅವ್ರ. ಅಶೋಕಣ್ಣ, ಅದು ಈಗ 5 ಜನರ ಜೊತೆ ಮಾತಾಡ್ಬೇಕು ಅಂದ್ರೆ ನೀವು ನಮ್ದು ಇದು ನೆಟ್ವರ್ಕ್ ಮಾರ್ಕೆಟಿಂಗ್ ಅದೇನು ಹೇಳ್ಬಾರ್ದಲ್ಲ. ಅದು ಅದೇ ಏನ್ ಹೌ ಟು ಸ್ಟಾರ್ಟ್ ಅಂತ ಹೇಳ್ರಿ ಅಶೋಕಣ್ಣ ಇನ್ನೊಮ್ಮೆ. ಇದು ಹೆಂಗಂದ್ರ ನೀವು ನಾನು ಅದು ಕನ್ನಡದೊಳಗ ಟೆಕ್ಸ್ಟ್ ಬರೆದು ಹಾಕಿದ್ದೆ ಗ್ರೂಪ್ನಾಗ. ಅದು ಹೆಂಗ ಪ್ರಾರಂಭ ಮಾಡ್ಬೇಕು ಏನ್ ತಾನ ಅಂತ ತಿಳ್ಕೊಂಡು. ಸೊ ಈಗ ನಮ್ಮ ಮಹೇಶ್ ಕುಲಕರ್ಣಿ ಅವರು ಒಬ್ಬರ ಸಂಗಡ ಆಲ್ರೆಡಿ ಮಾತಾಡಿದ್ದಾರೆ. ಮಹೇಶ್ ಅವ್ರ, ನೀವು ಏನ್ ಮಾತಾಡಿದ್ರಿ, ಏನ್ ತಾನ ಮಿರರ್ ಎಕ್ಸರ್ಸೈಸ್ ಏನ್ ಮಾಡಿದ್ರಿ ಹಂಗ, ಮತ್ತೆ ಯಾವ ರೀತಿ ಮಾತಾಡಿದ್ರಿ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳ್ರಲ್ಲ. ಯಾರ ಸಂಗಡ ಮಾತಾಡಿದ್ರಿ? ನಮ್ ಬ್ರದರ್ ಸಂದೇಶ್ ಕುಲಕರ್ಣಿ ಅಂತ ಹೇಳಿ, ಕಜಿನ್. ಕಜಿನ್ ಆಗ್ಬೇಕು. ನಾ ಅವ್ನಿಗೆ ಹೇಳಿದೆ, ನಾನು ಇಂಡಿಯನ್ ಮಲ್ಟಿ ನ್ಯಾಷನಲ್ ಕಂಪನಿ ಅಂತ ಡಿಸ್ಟ್ರಿಬ್ಯೂಟ್ ಆಗಿದ್ದೀನಿ.
ಹಾ ಈ ಕಂಪನಿ ಪ್ರಾಡಕ್ಟ್ ಇಂಟರ್ನ್ಯಾಷನಲ್ ಕ್ವಾಲಿಟಿ ಇರ್ತಾವ. ಹಾ ನಾ ಈ ಕಂಪನಿ ಡಿಸ್ಟ್ರಿಬ್ಯೂಟರ್ ಆಗೋ ಕಾರಣ ಏನಪ್ಪಾ ಅಂತಂದ್ರ ನಂದೊಂದು ಕನಸಿದೆ. ಈ ಕನಸನ್ನು ಪೂರ್ಣಗೊಳಿಸ್ಲಿಕ್ಕೆ ನನಗೆ 20 ಲಕ್ಷ ರೂಪಾಯಿ ಗಳಿಸಲು ಇಚ್ಛೆ ಇದೆ. ಪೂರ್ಣಗೊಳಿಸಲು 20 ಲಕ್ಷ ರೂಪಾಯಿ ಇದು ಇದೆ, ಗಳಿಸಲು ಇದ್ದೇನೆ. ಇದಕ್ಕೆ ನಿಮ್ಮ ಆಶೀರ್ವಾದ ಶುಭಿಸಬೇಕು. 20 ಲಕ್ಷ ಏನ್ ಕನಸು ಹೇಳಿದೆ ಇಲ್ಲ? ನಿನ್ ಕನಸು ಏನಂತ ಹೇಳಿದೆ ಇಲ್ಪ? ನಾವು ಸೈಟ್ ತಗೋಬೇಕಂತ ಹೇಳಿ. ಹೇಳ್ಬೇಕು, ನಿಮ್ಮ ಕಸಿನ್ ಇದ್ದಾರಲ್ಲ, ಸೈಟ್ ತಗೊಂಬುದ ಹಿಂಗೆ ಮುಧೋಳದಾಗ ಅಂತ. ಸೈಟ್ ತಗೊಳ್ಳೋದು ಅಂತ ಹೇಳಿ ಒಂದು ಕನಸಿದೆ ನನಗೆ. ಇದಕ್ಕೆ ನಿಮ್ಮ ಆಶೀರ್ವಾದ ಶುಭಿಸಬೇಕು. ನೀನು ನನ್ನಿಂದ 3 ರಿಂದ 4 ಸಾವಿರ ರೂಪಾಯಿ ಪ್ರಾಡಕ್ಟ್ ಖರೀದಿ ಮಾಡು. ನಾನು ನಿನಗೆ ಡಿಸ್ಟ್ರಿಬ್ಯೂಟರ್ ರೇಟ್ ನಲ್ಲಿ ಪ್ರಾಡಕ್ಟ್ ಕೊಡ್ತೀನಿ. ಈ ರೇಟ್ಗಳು MRP ರೇಟ್ ಗಿಂತ ಕಡಿಮೆ ಇರ್ತಾವ ಅಂತ ಹೇಳಿದ್ದೀನಿ ಅವಂಗ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಕಲ್ಪನಾ ಅವ್ರೆ, ಅವ್ರದ್ದೇನೋ ಒಂಚೂರು ನೆಟ್ವರ್ಕ್ ಸಮಯ ಇಲ್ಲ ಅಂತ. ಈಗ ಮಹೇಶ್ ಅವರು ಶೇರ್ ಮಾಡಿದ್ರಲ್ಲ, ಕೇಳಿಸ್ತೇವ? ಕೇಳಿಸ್ತ್ರಿ. ಇಷ್ಟು ಸಿಂಪಲ್ ಅದ. ನಾನು ಒಂದು ಇಂಡಿಯನ್ ಮಲ್ಟಿನ್ಯಾಷನಲ್ ಕಂಪನಿದು ಡಿಸ್ಟ್ರಿಬ್ಯೂಟರ್ ಆಗೀನಿ. ಹೇಳೋ ಮುಂದೆ ಉತ್ಸಾಹ ಇರ್ಬೇಕು, ಮತ್ತ ಇದು ಇರ್ಬೇಕು, ಕಾನ್ಫಿಡೆನ್ಸ್ ಇರ್ಬೇಕು, ಸಂತೋಷ ಇರ್ಬೇಕು. ಅವ್ರಿಗೆ ಎದುರಿಗಿನ ವ್ಯಕ್ತಿಗೆ ಅನಿಸ್ಬೇಕು ಎಷ್ಟು ಉತ್ಸಾಹದಿಂದ ಹೇಳಿಕತ್ತಾರ ಅಂತ ಹೇಳಿ. ಅದು ಮೊದಲೇ ವಿಷಯ. ನಾನು ಇಂಡಿಯನ್ ಮಲ್ಟಿನ್ಯಾಷನಲ್ ಕಂಪನಿ ಡಿಸ್ಟ್ರಿಬ್ಯೂಟರ್ ಅಂತ ಆಗೇನಿ, ಅದ್ ಮೊದ್ಲೇ. ಎರಡನೇದೇನ್ ಹೇಳುದು, ಈ ಕಂಪನಿ ಪ್ರಾಡಕ್ಟ್ಸ್ ಏನವಲ್ಲ ಎಲ್ಲಾನು ಇಂಟರ್ನ್ಯಾಷನಲ್ ಕ್ವಾಲಿಟಿ ಅವ. ಸೊ ಹಿಂಗಾಗಿ ಸುಪೀರಿಯರ್ ಪ್ರಾಡಕ್ಟ್ಸ್ ಅವ. ಅದನ್ನ ಎರಡನೇದ್ ಹೇಳುದು. ಮತ್ ನಾ ಇದನ್ನ ಎದಕ್ ಮಾಡ್ಲಿಕತ್ತೀನಿ, ನಂದು ಹಿಂಗೊಂದು ಡ್ರೀಮ್ ಅದ. ಈಗ ಮಹೇಶ್ ಅವ್ರು ಹೇಳ್ದಂಗ ಅವ್ರಿಗೇನೋ ಒಂದ್ 20 ಲಕ್ಷ ರೂಪಾಯಿ ಬೇಕಾಗ್ಯದಂತ. ಯಾಕಂದ್ರೆ ಅವ್ರಿಗೊಂದು ಮುಧೋಳದೊಳಗೇನೋ ಒಂದು ಸೈಟ್ ತಗೊಂಡು ಮನಿ ಕಟ್ಸೋದು ಹಿಂಗೆಲ್ಲ ವಿಚಾರ ಅದ. ಅದಕ್ ನಂದು ಹಿಂಗ ಕನಸದ. ಅದ್ರ ಸಂಬಂಧ ನಾನು ಇದನ್ನ ಮಾಡ್ಲಿಕತ್ತೀನಿ. ಮತ್ತೆ ಇಲ್ಲಿಂದ ದುಡ್ಡು ಬರ್ತದಂತ ನನಗ್ ಪೂರ್ಣ ವಿಶ್ವಾಸ ಅದ. ಓಕೆ, ಸೊ ಅದಕ್ ಆಮೇಲೆ ದೊಡ್ಡವರಿದ್ರೆ ನಿಮ್ದು ನಮ್ಗ ಆಶೀರ್ವಾದ ಬೇಕು ಅಂತ ಹೇಳ್ರಿ. ಮತ್ ನಿಮ್ಗಿಂತ ಅವರು ಸಣ್ಣವರಿದ್ರೆ ನಿಮ್ದು ಶುಭೇಚ್ಛೆ ಬೇಕು ಅಂತ ತಿಳ್ಕೊಂಡು ಹೇಳ್ರಿ. ಆಶೀರ್ವಾದ ದೊಡ್ಡವರಿಗೆ, ಸಣ್ಣವರಿಗೆ ಶುಭೇಚ್ಛೆ. ಮತ್ತೆ ನಿಮ್ದು ಆಶೀರ್ವಾದ ಏನದಲ್ಲ, ನನಗ ಒಂದು 3 ರಿಂದ 4 ಸಾವಿರ ರೂಪಾಯಿದು ಪ್ರಾಡಕ್ಟ್ ತಗೊಂಡು ನನಗ ಆಶೀರ್ವಾದ ಮಾಡ್ರಿ ಅಂತ ಅವ್ರಿಗೆ ನೀವು ಹೇಳ್ರಿ. ಅವಾಗ ಅವ್ರು ಗ್ಯಾರಂಟಿ ಓದ್ತಾರ. ಮತ್ತ ಅವ್ರಿಗೆ ಅದನ್ನು ಹೇಳ್ರಿ, ನಾನು ನಿಮಗ ಡಿಸ್ಟ್ರಿಬ್ಯೂಟರ್ ಪ್ರೈಸ್ ನೊಳಗ ನಾ ಪ್ರಾಡಕ್ಟ್ ಕೊಡ್ಲಿಕ್ಕತ್ತೀನಿ. ಡಿಸ್ಟ್ರಿಬ್ಯೂಟರ್ ಪ್ರೈಸ್ ಏನದಲ್ಲ ಬಹಳ ಕಡಿಮೆ ಇರ್ತದ MRP ರೇಟ್ಗಿಂತ. ಹಿಂಗಾಗಿ ನಿಮ್ಗೆ ಅದರಿಂದ ಪ್ರಾಡಕ್ಟ್ ಚಲೋ ಮತ್ ಕಡಿಮೆ ರೇಟ್ನಾಗೂ ಸಿಕ್ಕಂಗ ಆಗ್ತದ ಅಂತ ತಿಳ್ಕೊಂಡ್ ಹೇಳ್ರಿ. ಅವ್ರಿಗೆ ಒಪ್ತಾರೆ, ತಗೋತಾರ. ನಿಮ್ದು ಟೀಮ್ ಬೆಳಿಲಿಕ್ಕೆ ಸ್ಟಾರ್ಟ್ ಆಗ್ತದ. ಈ ಸರ್ಕಲ್ ಆಫ್ ಇನ್ಫ್ಲೂಯೆನ್ಸ್ ನಾಗ ಏನೊಂದ್ 5 ಮಂದಿ ಇರ್ತಾರಲ್ಲ, ಇವ್ರಿಗೆ ನೀವೇನು ಪ್ರಾಸ್ಪೆಕ್ಟಿಂಗ್ ಮಾಡೋದು ಇರಂಗಿಲ್ಲ. ಇಸ್ ಇಟ್ ವೆರಿ ಕ್ಲಿಯರ್? ಸೊ ಇವ್ರನ್ನ ಬರೇ ನೀವು ಹಾರ್ಟ್ ಟು ಹಾರ್ಟ್, ಯಾಕಂದ್ರೆ ಇವ್ರ ಅಗ್ದಿ ಕ್ಲೋಸ್ ವ್ಯಕ್ತಿಗಳು. ಹಾರ್ಟ್ ಟು ಹಾರ್ಟ್ ಮಾತಾಡೋದದ, ಅವ್ರು ಹೇಳೋದದ, ಅವ್ರು ತಗೊಂಡಿಂದ ಅವ್ರ ಹೆಸರ್ಲೇನೆ ಒಂದು ID ಕ್ರಿಯೇಟ್ ಮಾಡಿ, ಆಮೇಲೆ ಅವರಿಂದ ಅಡ್ರೆಸ್ ಕಲೆಕ್ಟ್ ಮಾಡಿ ಅವ್ರ ಮನೆಗೆ ಪ್ರಾಡಕ್ಟ್ ಡೈರೆಕ್ಟ್ ಆಗಿ ಕಂಪನಿಯಿಂದ ಅವ್ರ ಮನೆಗೆ ಹೋಗೋ ಹಂಗ ವ್ಯವಸ್ಥೆ ಮಾಡ್ಬೇಕು. ಅದು ನಮ್ದು ಜವಾಬ್ದಾರಿ. ಸೊ ಹಿಂಗಾಗಿ ಇವ್ರು ಏನು ಸರ್ಕಲ್ ಆಫ್ ಇನ್ಫ್ಲೂಯೆನ್ಸ್ ನಾಗ ಇರ್ತಾರ ಜನ, ಇವ್ರು ಫಸ್ಟ್ ಗೆ ಜಾಯ್ನ್ ಆಗಿರೋದ್ರಿಂದ ನಿಮ್ಮ ಟೀಮ್ನೊಳಗ ಇವ್ರು ಟಾಪ್ಗೆ ಇರ್ತಾರ. ಆಮೇಲೆ ಎಲ್ಲಾ ಪ್ರಾಸ್ಪೆಕ್ಟ್ಸ್ ಆಮೇಲೆ ಬರ್ತಾರೆ. ಯಾಕಂದ್ರೆ ಆಮೇಲೆ ಅವ್ರು ನೀವು ಪ್ರಾಸ್ಪೆಕ್ಟಿಂಗ್ ಮಾಡಿ ಉಳ್ಕಿದವ್ರಿಗೆ ಎನ್ರೋಲ್ ಮಾಡೋದಿರ್ತದೆ. ಅವರೆಲ್ಲ ಕೆಳಗಡೆ ಬರ್ತಾರೆ. ಕಲ್ಪನಾ ಅವ್ರಿಗೆ ಕ್ಲಿಯರ್ ಆಯ್ತೇನ್ರಿ ಅಥವಾ ಏನಾದ್ರು ಮತ್ತೆ ಅಡಿಷನಲ್ ಇನ್ಫಾರ್ಮೇಶನ್ ಬೇಕು? ಕ್ಲಿಯರ್ ಆತ ಶೋಕಣ್ಣ, ಕ್ಲಿಯರ್ ಆತ. ನೀವು 5 ಮಂದಿ ಸಂಗ ಯಾವಾಗ ಮಾತಾಡೋರು?
ಹಾ 5 ಮಂದಿ ಸಂಗಡ ಯಾವ ಮಾತಾಡೋರು ನೀವು ಕಲ್ಪನಾ ಅವ್ರ? ಯಾಕೋ ನಿಮ್ದು ನೆಟ್ವರ್ಕ್ ವೀಕ್ ಅದ ಅಂತ ಅನಿಸ್ಲಿಕತ್ತದ ನಂಗ. ನೀವು ಮಾತಾಡಿದ್ದು ಬ್ರೇಕ್ ಆಗ್ಲಿಕತ್ತದ. ಅದ ನೀವ್ ಅನ್ಲಿಕತ್ತೀರ ಅನಿಸ್ತದ. ನಾಳೇನೋ ಮಾತಾಡ್ತೇನೆ ಅಂತಿಕೊಂಡು. ಓಕೆ, ಆಲ್ ದ ಬೆಸ್ಟ್. ಅದ್ ನೀವು ಒಬ್ಬರ ಸಂಗಡ ಮಾತಾಡಿಂದ ಬೇಕಾದ್ರೆ ನನಗ್ ಮತ್ತೊಮ್ಮೆ ಫೋನ್ ಮಾಡ್ರಿ. ನೀವ್ ಏನ್ ಮಾತಾಡಿದ್ರಿ, ಏನ್ ತಾನ, ಅವರಿಂದ ಏನ್ ರೆಸ್ಪಾನ್ಸ್ ಬಂತು ಎಲ್ಲ ನನ್ನ ಸಂಗಡ ಶೇರ್ ಮಾಡ್ಕೊಡ್ರಿ. ನಾನು ಏನಾದ್ರು ಚೇಂಜಸ್ ಮಾಡೋದಿದ್ರೆ ಹೇಳ್ತೀನಿ. ಆಮೇಲೆ ಅವ್ರಿಗೆ ಪವರ್ ಅಂತ ಏನದಲ್ಲ ಆ ಬುಕ್ ಕಳಿಸ್ಕೊಡ್ರಿ. ಈ 5 ಮಂದಿ ಕಳ್ಸೋದಿರ್ತದ. ನೀವು ಏನ್ ಇವ್ರು ಸರ್ಕಲ್ ಆಫ್ ಇನ್ಫ್ಲೂಯೆನ್ಸ್ ನಾಗ ಇದ್ದಂತ 5 ಮಂದಿ ನೀವು ಪ್ರೈಸ್ಲೆಸ್ ಇದನ್ನ ಇದು ಪವರ್ ಅಂತ ಏನದಲ್ಲ ಅದನ್ನ ಕಳ್ಸೋದಿರ್ತದ. ಉಳ್ಕಿ ಪ್ರಾಸ್ಪೆಕ್ಟ್ಸ್ ಗೆ ನೀವು ಪವರ್ ಕಳಿಸ್ಲಿಕ್ಕೆ ಹೋಗ್ಬಾಡ್ರಿ. ಯಾಕಂದ್ರ ಅದರಿಂದ ಅನ್ನೆಸರಿ ಪ್ರಶ್ನೆಗಳು ಬರ್ತಾವು. ಆ ಪ್ರಶ್ನೆ ಉತ್ತರ ಕುಟ್ಕೋತ ಕೂಡೋದ್ರೊಳಗೆ ಆಗೋ ಕೆಲಸನೂ ಆಗಂಗಿಲ್ಲ. ಹಿಂಗಾಗಿ ಅವ್ರಿಗೆ ಬರೀ ನಮ್ದೇನ್ ಸ್ಟ್ಯಾಂಡರ್ಡ್ ಅದ 1948 ಅದನ್ನ ಹೇಳ್ರಿ. 4 ಪ್ರಾಡಕ್ಟ್ ನಿಮಗ್ ಬಂದಿದ್ದದ, ಅದೇ ರೀತಿ ಅವ್ರಿಗೂ ಅದನ್ನ ತಗೊಳಕ್ ಹೇಳ್ರಿ. ಅದೇ ರೀತಿ ನಾವು ಟೀಮ್ ಬೆಳೆಸ್ಕೊತ ಹೋಗೋಣ ಅಂತ. ಈಗ 22/16 ಆಯ್ತು. ನಮ್ದು ಆಕ್ಚುಲಿ 1 ತಾಸಿಂದ ಪ್ರೋಗ್ರಾಮ್ ಇತ್ತಿದು 9 ರಿಂದ 10 ಅಂತ. ಒಂದು 16 ನಿಮಿಷ ಎಕ್ಸ್ಟ್ರಾ ಮಾಡ್ದಂಗ ಆತು. ಓಕೆ, ನಾನ್ ನಿಮ್ಮೆಲ್ಲರಿಗೂ ಈ ಟ್ರೈನಿಂಗ್ ಬಂದು ಅಟೆಂಡ್ ಮಾಡಿ ಮತ್ತ ನಾವು ಹೇಳೋ ಒಂದು 4 ಮಾತುಗಳನ್ನ ಕೇಳಿದ್ದಕ್ಕೆ ನಿಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಮತ್ತ ನಾಳೆಯೂ ಸಹಿತ ನಾವು ಮತ್ತೆ 9 ಗಂಟೆಗೆ ಭೇಟಿಯಾಗೋಣಂತ. ಮತ್ತ ಇದೇ ರೀತಿ ಮುಂದುವರ್ಸೋಣಂತ. ನಾಳೆ ನಾವು ಬೇರೆ ಬೇರೆ ಒಂದು ಶಬ್ದಗಳನ್ನ ಬೇರೆ ಬೇರೆ ಟಾಪಿಕ್ ತಗೊಂಡು ನಾವು ಯಾವ ರೀತಿ ಟೀಮ್ ಬೆಳೆಸ್ಬೇಕು, ಯಾವ ರೀತಿ ಇನ್ಕಮ್ ಗಳಿಸ್ಬೇಕು ಎಂಬುದನ್ನ ನಾನು ನಾಳೆ ಹೇಳ್ತೇನೆ. ಆಮೇಲೆ ನೀವು ಇವತ್ತು ಒಂದು ವಿಡಿಯೋ ಹಾಕಿದ್ದೀನಿ, ಅದನ್ನು ನೋಡ್ರಿ. ನೀವು ಅದನ್ನ ವಿಡಿಯೋ ನೋಡಿ ನಿಂತು ಬರೀರಿ. ಯಾಕಂದ್ರೆ ಬಹಳ ಇಂಪಾರ್ಟೆಂಟ್ ಅದ ಅದು. ಇವತ್ತು ಹಾಕಿದ್ದು ವಿಡಿಯೋ ಸಹಿತ ಎಲ್ಲಾನು ಇಂಪಾರ್ಟೆಂಟ್ ಅವ. ಇದು ಇಂಪಾರ್ಟೆಂಟ್ ಅದ, ನೋಡ್ರಿ. ಇದೇ ರೀತಿ ನಾವು ಮಾಡೋಣ, ಬೆಳೆಸೋಣ, ನಮ್ ಟೀಮ್ ಬೆಳೆಸೋಣ, ನಮ್ದು ಇಚ್ಛೆಗಳನ್ನ ಪೂರೈಸೋಣ ಅಂತಿಕೊಂಡು ಹೇಳಿ ನಂದು ಇದೇನು ಇವತ್ತಿಂದ ಟ್ರೈನಿಂಗ್ ಅದ ಈಗ ಮುಗಿಸ್ತಿಗತ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಅಶೋಕಣ್ಣ. ಅಶೋಕಣ್ಣ, ಹಾ ಅದು ಇದು ಶರತ್ ಸರ್ಗೆ ಅಮೌಂಟ್ ಹಾಕಿದ್ರೆ ಅದು ಫೇಲ್ಡ್ ಅಂತ ಬರ್ತಾ ಇದೆ. ನೀವ್ ಯಾವ್ದು ಗೂಗಲ್ ಪೇ ಉಪಯೋಗಿಸಿದ್ರು ಇನ್ನು ಪೇಟಿಎಂ ಯಾವ್ದು? ಗೂಗಲ್ ಪೇ ಇಂದ. ಗೂಗಲ್ ಪೇ ಇಂದ ನೀವು ಶರತ್ ಅವ್ರ ಸಂಗ ಡೈರೆಕ್ಟ್ ಮಾತಾಡ್ಬೋದಲ್ಲ? ಹಾ, ಅದೇ ವಾಟ್ಸಪ್ ಮೆಸೇಜ್ ಮಾಡ್ತೀನ್ರಿ ಅವ್ರಿಗೆ. ಮತ್ತೆ ಯಾವ್ದು ಇದು ನನ್ನ ಹತ್ರ ಫೋನ್ ಪೇ ಇದೆ, ಫೋನ್ ಪೇ ಇಂದ ಕಳಿಸ್ಬೋದನ್ನ ಅಂತ ಕೇಳ್ತೀನಿ. ಹಾ, ನೀವು ಪೇಟಿಎಂ ದಿಂದನೂ ಮಾಡಬಹುದು. ಫೋನ್ ಪೇ ಇಂದ ಕಳಿಸಬಹುದು. ಅವ್ರು ಹಾಕಿದ್ರು ಫೋನ್ ಪೇ ನಡೀತದ ಅಂತೇಳಿ ಅವ್ರ ನಂಬರ್ ಇತ್ತಲ್ಲ. ಫೋನ್ ಪೇ ಪೇಟಿಎಂ ಎರಡು ನಡೀತದ ಅವ್ರಿಗೆ. ಗೂಗಲ್ ಪೇನು ನಡೀತದೆ. ಯಾವ್ದಾದ್ರು ಕಳಿಸಿದ್ರು ದುಡ್ಡು ಮುಟ್ತದ ಅವ್ರಿಗೆ. ಗೂಗಲ್ ಪೇ ಅನ್ನೋದು ಅವ್ರೊಂದ್ ಏನೋ ಸ್ಕ್ಯಾನ್ ಕಳಿಸಿದ್ರು, ಆ ಸ್ಕ್ಯಾನ್ ಮಾಡಿದ್ರೆ ಹೋಗ್ತದ ಅವ್ರಿಗೆ. ಹಂಗೆ ಪೇಟಿಎಂ ಗಾದ್ರೆ ಅದು ನಂಬರ್ ಬೇರೆ ಇರ್ಬೇಕು. ಹಂಗೇನಾದ್ರು ಇಲ್ಲ, ಪೇಟಿಎಂ ಅದ ನಂಬರ್, ಪೇಟಿಎಂ ಅದೇ ನಂಬರ್ ಅದ. ಗೂಗಲ್ ಪೇ ಗಾದ್ರೆ ನಂಬರ್ ಇಲ್ಲ. ಅವ್ರು ಒಂದು ಇದು ಕಳಿಸ್ತಾರೆ, ಸ್ಕ್ಯಾನ್ ಕೋಡ್, QR ಕೋಡ್ ಕಳಿಸ್ತಾರ. ಅದನ್ನ ಸ್ಕ್ಯಾನ್ ಮಾಡಿದ್ರೆ ಹೋಗ್ತದ ಅವ್ರಿಗೆ. ಹಂಗೆ ನಾ ಹಂಗ್ ಮಾಡಿದ್ದೆ. ಸೊ ಅದ್ರ ಪ್ರಕಾರ ನೀವು ವಾಟ್ಸಪ್ ಮೆಸೇಜ್ ಕಳಿಸಿದ್ರೆ ಅವ್ರು ಸ್ಕ್ಯಾನ್ ಮಾಡ್ಲಿಕ್ಕೆ ಇದನ್ನ ಕಳಿಸ್ತಾರೆ ನಿಮ್ಗ. ಅದನ್ನ ಸ್ಕ್ಯಾನ್ ಮಾಡಿ ಕಳಿಸಬಹುದು. ಅದು ಒಂದೇ ಆಪ್ಷನ್. ಎರಡನೇ ಆಪ್ಷನ್ ಅಂದ್ರೆ ಪೇಟಿಎಂ ದಿಂದ ಮಾಡಬಹುದು, ಫೋನ್ ಪೇ ದಿಂದನೂ ಮಾಡಬಹುದು. ಆಮೇಲೆ ಅದು ಒಂದ್ ಪ್ರಾಡಕ್ಟ್ ಬರ್ಲಿಲ್ರಿ ಅಶೋಕಣ್ಣ. ಸ್ವಲ್ಪ ಅದ ಟೈಮ್ ಹಿಡಿತದ, ಅದು ಔಟ್ ಆಫ್ ಸ್ಟಾಕ್ ಅದ ಈಗ. ಕೆಲವೊಂದಿಷ್ಟು ಪ್ರಾಡಕ್ಟ್ ಈಗ ಔಟ್ ಆಫ್ ಸ್ಟಾಕ್ ಆಗ್ಯದ. ಇದೊಂದು ಇದು ನಡೆದಲ್ಲ, ಇದು ಹಿಂಗಾಗಿ ಒಂದ್ ಸ್ವಲ್ಪ ಶಾರ್ಟೇಜ್ ಅದ ಕೆಲವು ಪ್ರಾಡಕ್ಟ್. ಬುಕ್ ತಗೊಳ್ರಿ, ಚಲೋ ಅದ ಬುಕ್. ನಾನು ಓದ್ಲಿಕ್ಕತ್ತೇನಿ.
ಪ್ರೋಗ್ರೆಸ್ ಆಗ್ಯದ. ಇನ್ನೂ ಅಷ್ಟು ಓದೋದು ಫಸ್ಟ್ ಟ್ರೈನಿಂಗ್ ಕಾಂಗ್ರಾಟ್ಸ್ ಅಶೋಕಣ್ಣ. ಥ್ಯಾಂಕ್ ಯು. ಥ್ಯಾಂಕ್ ಯು ಥ್ಯಾಂಕ್ ಯು. ಚೆನ್ನಾಗಿತ್ತು. ನಾನೇ ಸ್ಲೈಡ್ ಇವತ್ತು ಪ್ರಿಪೇರ್ ಮಾಡಿದೆ. ಇನ್ಫ್ಯಾಕ್ಟ್ ಪವರ್ ಪಾಯಿಂಟ್ ಪ್ರೆಸೆಂಟೇಶನ್ ನಾನು ಅದು ಗೂಗಲ್ದ ನೋಡಿ ಕಲ್ಕೊಂಡು ಅದನ್ನ ಸ್ಲೈಡ್ ರೆಡಿ ಮಾಡಿ ಪ್ರೆಸೆಂಟೇಶನ್ ಮಾಡಿದೆ. ಇದು ಫಸ್ಟ್ ಟೈಮ್ ಇದೆ. ಎಲ್ಲಾನು ಪವರ್ ಪಾಯಿಂಟ್ ಮಾಡಿದ್ದು ಫಸ್ಟ್ ಟೈಮ್, ಪ್ರೆಸೆಂಟೇಶನ್ ಮಾಡಿದ್ದು ಫಸ್ಟ್ ಟೈಮ್, ಎಲ್ಲಾನು ಫಸ್ಟ್ ಟೈಮ್. ನೀವು ಎಲ್ಲಾರು ಬಂದ್ರಿ, ನನಗೆ ನಾ ಹೇಳೋದನ್ನ ಲಕ್ಷ್ಯ ಕೊಟ್ಟು ಕೇಳಿದ್ರಿ, ಮತ್ತೆ ನಿಮ್ದು ಫೀಡ್ಬ್ಯಾಕ್ ಕೊಟ್ರಿ. ಅದಕ್ಕೆ ನಿಮ್ಮೆಲ್ಲರಿಗೂ ನಾನು ಧನ್ಯವಾದ ಹೇಳಿ ನಂದು